सत साहिब सतगुरुदेव की जय। बंदी छोड़ कबीर साहिब जी की जय। तंबी छोड़ गरीबदास जी महाराज जी की जय। स्वामी राम देवानंद जी गुरु महाराज जी की जय हो। सर्व संतों की जय, सर्व भक्तों की जय, धर्म दृश्यों की जय। श्री काशी धाम की जय, श्री सुब्रमण्य धाम की जय, श्री करोखा धाम की जय, श्री गुरुवारा धाम की जय। सत साहिब परम पिता परमात्मा ಕಬೀರರ ಅಪಾರ ಕೃಪೆಯಿಂದ ಮಕ್ಕಳೇ, ನಿಮಗೆ ಸೂಕ್ಷ್ಮ ವೇದದ ಜ್ಞಾನ ಪ್ರಾಪ್ತವಾಗಿದೆ. ನೀವು ಸೂಕ್ಷ್ಮ ವೇದ ಪಠಿಸುತ್ತಿದ್ದೀರಿ, ಸೂಕ್ಷ್ಮ ವೇದ ಕೇಳುತ್ತಿದ್ದೀರಿ, ಓದುತ್ತಿದ್ದೀರಿ. चारों वेद चतुर्भंगीरे सूक्ष्म वेद वाच साहिब का सोहंसा सब संगीरे। सूक्ष्म वेद वाच साहिब का सोहंसा सतसंगीरे। तीन लोक और भवन चतुर्दश कोई नहीं सत्संगी. ಮಕ್ಕಳೇ, ಈ ಮಾತುಗಳನ್ನು ಒಂದೊಮ್ಮೆ ನೀವು ಮೊದಲೇ ಕೇಳಿದರೆ ಹಾಗೂ ನಿಮಗೆ ಈ ಎಲ್ಲ ಪ್ರಮಾಣಗಳು, ಈ ಸಂಪೂರ್ಣ ಜ್ಞಾನ ಪ್ರಾಪ್ತವಾಗದಿದ್ದರೆ ನಿಮ್ಮ ತಲೆ ತಿರುಗುತ್ತಿತ್ತು. ನಿಮ್ಮ ಮನಸ್ಸಿನಲ್ಲಿ ನೂರಾರು ದೋಷಗಳು ದಾಸನ ಕುರಿತು ಬರುತ್ತಿದ್ದವು. ಇವನು ಗೊತ್ತಿಲ್ಲ ಅದೇನು ತಲೆಹರಟೆ ಮಾಡುತ್ತಿದ್ದಾನೆಂದು. ಏನು ಯಾರಿಗೂ ಸಹ ಜ್ಞಾನವಿಲ್ಲವೇ? ಇದೇ ಸಂಶಯ ಆದರಣೀಯ ಧರ್ಮದಾಸ್ ಸಾಹೇಬರ ಮನಸ್ಸಿನಲ್ಲಿ ಬಂದಿತ್ತು, ಸಂತರ ಮನಸ್ಸಿನಲ್ಲಿ. ಏನಂದ್ರೆ, ಈ ಜಿಂದಾ ಬಾಬಾ ಇಂಥ ಮಾತುಗಳನ್ನು ಹೇಳುತ್ತಿದ್ದಾನಂದ್ರೆ ಯಾರಾದರೊಬ್ಬ ನಮ್ಮ ಹಿಂದೂ ಧರ್ಮದಲ್ಲೂ ಕೂಡ ಈ ಮಾತುಗಳನ್ನು ತಿಳಿದವನು ಅವಶ್ಯವಾಗಿ ಸಿಗುವನು. ಏಕೆಂದರೆ ಶಾಸ್ತ್ರಗಳು ನಮ್ಮವು. ತದನಂತರ ಆತ ತನ್ನ ಗುರುಗಳ ಬಳಿ ಹೋದ. ಗುರುಗಳಾದ ರೂಪದಾಸರಂತೂ ಹೇಳಿಬಿಟ್ಟರು, ಮಗು, ನಾನೆಷ್ಟು ತಿಳಿದಿದ್ದೆ ಅದನ್ನು ನಿನಗೆ ತಿಳಿಸಿರುವೆ. ನಿನ್ನಿಂದ ಏನನ್ನು ಮುಚ್ಚಿಟ್ಟಿಲ್ಲ. ಯಾವ ರೀತಿಯ ಪ್ರಶ್ನೆ ನೀವು ಕೇಳುತ್ತಿದ್ದೀರಿ ಅವುಗಳ ಉತ್ತರ ನನ್ನ ಬಳಿ ಇಲ್ಲ. ಮತ್ತು ಯಾರು ನಿಮಗೆ ಈ ಜ್ಞಾನ ನೀಡಿದ್ದಾರೆ ಅವನ ಬಳಿಯೇ ಹೋಗು, ಅವನಿಂದಲೇ ಸಮಾಧಾನವನ್ನು ಕೇಳು. ಆದರೆ ಧರ್ಮದಾಸನ ಮನಸ್ಸಿನಲ್ಲಿ ಈ ಮಾತು ಚುಚ್ಚುತ್ತಿತ್ತು. ಏನಂದ್ರೆ, ಅನಕ್ಷರಸ್ಥ ವ್ಯಕ್ತಿ ಜಿಂದಾ ಬಾಬಾ, ಇವನಿಗೆ ಈ ಜ್ಞಾನ ಹೇಗಾಯಿತು? ಇವನು ಕೂಡ ಯಾರೋ ನಮ್ಮ ಹಿಂದೂಗಳಿಂದಲೇ ಕೇಳಿರಬೇಕು. ಮತ್ತು ಅವಶ್ಯ ಯಾರೋ ಸಂತ, ಮಂಡಳೇಶ್ವರ, ಯಾರೋ ಪೀಠಾಧೀಶ ಇದರ ಬಗ್ಗೆ ತಿಳಿದಿರಬೇಕು. ಈಗ ಎಲ್ಲ ಜಾಗಗಳಲ್ಲಿ ಎಷ್ಟೆಲ್ಲ ಸುಪ್ರಸಿದ್ಧ ಅಥವಾ ಹಾಗೆಯೇ ಚಿಕ್ಕ ಪುಟ್ಟ ಸಂತರು ಹಿಂದೂ ಧರ್ಮದವರು ಆ ಸಮಯ ವಕ್ತಾರರು ಆಗಿದ್ದರು, ಸತ್ಸಂಗ ತಿಳಿಸುತ್ತಿದ್ದರು. ಎಲ್ಲರಿಗೂ ಭೇಟಿಯಾದನು ಮತ್ತು ಹೋಗುತ್ತಲೇ 10-20 ರೂಪಾಯಿಗಳನ್ನು ಇಟ್ಟು ಬಿಡುತ್ತಿದ್ದ. ವಿಶೇಷವಾಗಿ ಈ ಸಂತರು ಯಾರು ಇವರಿಗೆ ಕೊಡುಗೆ ಹೆಚ್ಚು ಕೊಡುತ್ತಿದ್ದರು, ದಕ್ಷಿಣೆ ಹೆಚ್ಚು ನೀಡುತ್ತಿದ್ದರು, ಆತನಿಗೆ ಅಧಿಕ ಮಹತ್ವ ನೀಡುತ್ತಾರೆ. ಈ ಮಾತು ಧರ್ಮದಾಸರಿಗೂ ಚೆನ್ನಾಗಿ ತಿಳಿದಿತ್ತು. ಏನಂದ್ರೆ, ಇವರು ಆಗಲೇ ಪ್ರಸನ್ನರಾಗಿ ನನಗೆ ಏನಾದರೂ ದಾರಿ ತಿಳಿಸುವರೆಂದು ಹೋಗುತ್ತಲೇ 5-10 ರೂಪಾಯಿ ಮುಂದಿಡುತ್ತಿದ್ದರು. ಏಕೆಂದ್ರೆ ಆ ಸಮಯದ 5-10 ರೂಪಾಯಿ ಇಂದಿನ 5 ಲಕ್ಷಕ್ಕೆ ಸಮಾನವಾಗಿತ್ತು. ಆಗಂತೂ 1 ಪೈಸೆಯೂ ಕೂಡ ಅಧಿಕವಾಗಿರುತ್ತಿತ್ತು ಆ ಸಮಯದಲ್ಲಿ. ಎಲ್ಲರಿಗೂ ಪ್ರಶ್ನೆ ಕೇಳಿದರು. ಯಾರ ಬಳಿಯೂ ಇದಕ್ಕಿಂತ ಮುಂದಿನ ಮಾತೇ ಇರಲಿಲ್ಲ. ಕೇವಲ ಶ್ರೀಕೃಷ್ಣ ವಿಷ್ಣು ಭಗವಂತರು ಇಡೀ ಸೃಷ್ಟಿಯ ರಚನಾಕಾರರಾಗಿದ್ದಾರೆ. ಇವರಿಗೆ ಯಾರೂ ತಂದೆ ತಾಯಿಗಳಿಲ್ಲ, ಇವರೇ ಎಲ್ಲವೂ ಆಗಿದ್ದಾರೆ. ಸ್ವರ್ಗಕ್ಕಿಂತ ಮೇಲೆ ಯಾವುದೇ ಸ್ಥಾನವಿಲ್ಲವೆಂದು ಅಂತ್ಯದಲ್ಲಿ ಸೋತು ಬೇಸತ್ತು ಮತ್ತು ಕೆಟ್ಟದಾಗಿ ಅಳುತ್ತಿದ್ದಾನೆ. ಈಗೇನಾಗುವುದೆಂದು. ಪರಮಾತ್ಮ ಆದರೂ ಸಹ ಅವನನ್ನು, ಯಾವಾಗ ಅವನು ಸೋತು ಸುಣ್ಣವಾಗಿ ಬರುತ್ತಲಿದ್ದ, ಒಬ್ಬ ಹಿಂದೂ ಸಾಧುವಿನ ರೂಪದಲ್ಲಿ ಮರದ ಕೆಳಗೆ ಕುಳಿತರು. ನದಿಯ ದಡದಲ್ಲಿ 5-6 ಭಕ್ತರು ಬೇರೆ ಕುಳಿತಿದ್ದರು ಅವರ ಬಳಿ, ಜಿಜ್ಞಾಸುವಿನಂತೆ ಸುಮ್ಮನೆ. ಹಾಗೆಯೇ ಬಾಬಾನೂ ಕೂಡ ಅಲೆದಾಡುತ್ತಿದ್ದ. ಧರ್ಮದಾಸನ ಹೋಗುವ ರಸ್ತೆ ಆತನ ಹತ್ತಿರದಿಂದಲೇ ಸಾಗಿತ್ತು. ಅವನು ಯೋಚಿಸಿದ, ನಡೆ ಮುಂದೆ, ಮುಂದೆ ನಡೆ.
ಎಂಥೆಂಥ ಮಂಡಲೇಶ್ವರರ ಬಳಿ ಅಲೆದಾಡಿ ಬಂದೆ ಸಾಧುವಿನ ರೂಪ ದಾತ ಮಾಡಿಕೊಂಡಿದ್ದರು. ನಂತರ ಮಾಲೀಕನ ಪ್ರೇರಣೆ ತನ್ನ ಮಗುವನ್ನು ತೆಗೆದುಕೊಳ್ಳುವುದಿತ್ತು ಶರಣದಲ್ಲಿ. ಅದೇ ಸಮಯದಲ್ಲಿ ಪ್ರೇರಣೆಯಾಯಿತು. ಏನಂದ್ರೆ ಬಹಳ ಸಮಯದಿಂದ ನಡೆಯುತ್ತಿರುವೆ, ವಿಶ್ರಾಮ ಸಹ ಮಾಡಬೇಕು, ಇಲ್ಲಿಯೇ ಮಾಡುತ್ತೇನೆ ಮತ್ತು ಇವನನ್ನು ಸಹ ಪರೀಕ್ಷಿಸಿ ನೋಡಿಕೊಳ್ಳುತ್ತೇನೆ. ಅಲ್ಲಿ ಕುಳಿತು ಬಿಟ್ಟ ಹೋಗಿ. ಬೇರೆಯವರು ಸಹ ಕುಳಿತಿದ್ದರು, ಅಲ್ಲಿ ತನಕ ಮಾತನಾಡಲಿಲ್ಲ. ಆ ಬೇರೆಯವರು ಎದ್ದು ಹೋಗಿಬಿಟ್ಟರು, ಒಬ್ಬನೇ ಉಳಿದನು. ಪರಮಾತ್ಮ ಹೇಳಿದರು, ಧರ್ಮದಾಸ, ಹುಡುಕಿ ತಂದೆ ಆ ತತ್ವಜ್ಞಾನವನ್ನು, ನನಗೂ ತಿಳಿಸು, ಎಲ್ಲಾದರೂ ಸಿಕ್ಕಿದರೆ. ಆಶ್ಚರ್ಯಗೊಂಡು ನೋಡುತ್ತಲೇ ಇದ್ದ ಮತ್ತು ಮಾಲೀಕರು ಅದೇ ಸಮಯ ಅದೇ ರೂಪದಲ್ಲಿ ಬಂದು ಬಿಟ್ಟರು. ಮಕ್ಕಳೇ, ಈ ನರಕದಿಂದ ಹೊರತೆಗೆಯಲು ಆ ಮಾಲೀಕನಿಗೆ ಏನೆಲ್ಲ ಮಾಡಬೇಕಾಯಿತು, ಎಷ್ಟೊಂದೆಲ್ಲ ಕಷ್ಟಪಟ್ಟರು. ಅಲ್ಲಿಂದಲೇ ಶುರು ಮಾಡಬೇಕಿತ್ತು ತಮ್ಮ ಕಲಿಯುಗದ ಭಕ್ತಿಯದ್ದು. ಹಾಗೂ ಆತ ಒಳ್ಳೆಯ ಆತ್ಮನಾಗಿದ್ದ, ಭಗವಂತನ ಮಗನಾಗಿದ್ದ, ಪೂರ್ವ ಜನ್ಮದ ಸಂಸ್ಕಾರಿ ಮಾಲೀಕನ ಆತ್ಮನಾಗಿದ್ದ. ಹೇಗೆಂದ್ರೆ ಸಮ್ಮನ್ ಇದ್ನಲ್ಲ, ಸಮ್ಮನ್ ಎಷ್ಟೊಂದೆಲ್ಲ ಬಲಿದಾನ ಮಾಡಿದ, ಮಗನನ್ನು ಕತ್ತರಿಸಿ ಬಿಟ್ಟಿದ್ದ ಮಾಲೀಕನಿಗಾಗಿ. ಈಗ ಆತನಿಗಾಗಿ ಎಷ್ಟೆಲ್ಲ ಲೀಲೆ ಮಾಡಿದರು ಪರಮಾತ್ಮ. ಎಲ್ಲೆಲ್ಲಿ ಹೇಗೆ ಸೇವಕಿಯಾದರು, ಚಾಟಿ ಏಟು ತಿಂದರು, ಆತನ ಸೇಜ್ ಅಂದ್ರೆ ಹಾಸಿಗೆ ಹಾಸಿದರು. ಯಾವುದೋ ಜನ್ಮದಲ್ಲಿ ಈ ಧರ್ಮದಾಸನು ಸಹ ಇದೇ ರೀತಿ ಪೂರ್ತಿ ಸಮರ್ಪಿತ ಆತ್ಮನಾಗಿದ್ದ. ಆದರೆ ಇವನು ಸರಿಯಾಗಿ ತೊಡಗಲಿಲ್ಲ, ಏಕೆಂದರೆ ಜ್ಞಾನ ಸಂಪೂರ್ಣ ಇರಲಿಲ್ಲ. ಅದಕ್ಕೆಂದೇ ಮಾಲೀಕನು ಅವನಿಗಾಗಿ ಮತ್ತೆ ಅಲ್ಲಿ ಕುಳಿತು ಬಿಟ್ಟರು ಹೋಗಿ. ಧರ್ಮದಾಸರು ಪರಮಾತ್ಮನ ಚರಣಕ್ಕೆ ಬಿದ್ದು ತನ್ನ ದುಸ್ಸಾಹಸ, ತನ್ನ ಅವಿಶ್ವಾಸ, ಅಜ್ಞಾನತೆಯ ಬಗ್ಗೆ ಬಹಳಷ್ಟು ಪಶ್ಚಾತ್ತಾಪ ಪಟ್ಟರು. ಹೇ ಮಾಲೀಕ, ನೀವು ಸತ್ಯ, ನಿಮ್ಮ ಜ್ಞಾನ ಸತ್ಯ, ನಿಮ್ಮ ಸಮಾಧಾನವು ಸತ್ಯವಾಗಿದೆ. ಪರಮಾತ್ಮ ಹೇಳಿದರು, ಈ ಪ್ರೇರಣೆ ನಾನೇ ಮಾಡಿದ್ದೆ ನಿನ್ನಲ್ಲಿ. ಮಗು ಕಾಲನದ್ದು ಬಹಳ ದೀರ್ಘ ವ್ಯವಸ್ಥೆ ಆಗಿದೆ, ಬಹಳ ಸುದೀರ್ಘ ಷಡ್ಯಂತ್ರ. ಸಿಕ್ಕಿತ ಯಾರ ಬಳಿಯಾದರೂ ಈ ಜ್ಞಾನ? ಹೇ ಮಹಾರಾಜರೇ, ಜ್ಞಾನವೆಲ್ಲಿ? ಅವರಲ್ಲಂತೂ ಹೊಲಸು ತುಂಬಿದೆ. ಕಾಮ ಕ್ರೋಧಗಳಿಂದ ಎಲ್ಲರೂ ಗ್ರಸ್ತರಾಗಿದ್ದಾರೆ. ಆದ್ದರಿಂದ ಮಕ್ಕಳೇ, ಈಗ ನಿಮಗೆ ದಾಸನು ತಿಳಿಸಬಯಸುತ್ತಾನೆ. ಪರಮಾತ್ಮನ ಮಹಿಮೆ ಮತ್ತು ಸೂಕ್ಷ್ಮ ವೇದದ ಜ್ಞಾನ ಗರೀಬ್ ದಾಸರಿಗೆ ಪ್ರಾಪ್ತವಾಯಿತು ಪರಮೇಶ್ವರರಿಂದ. ಅವರ ಸದ್ಗುರು ಮತ್ತು ಭಗವಂತ ಸ್ವಯಂ ಕಬೀರ್ ಸಾಹೇಬರೇ ಆಗಿದ್ದರು. ಅವರ ಗುರುವೇ ಭಗವಂತ ಮತ್ತು ಜ್ಞಾನವು ಅತಿ ಉತ್ತಮವಾದದ್ದು. ಹಾಗಾಗಿ ಅದರ ಮೇಲೆ ನಾವೆಲ್ಲ ವಿಶ್ವಾಸ ಮಾಡಬೇಕು. ಆದರೆ ವಿಶ್ವಾಸ ಮಾಡಲು ಸ್ವಲ್ಪ ಆಧಾರ ಇರುತ್ತದೆ. ಹಿಂದೂ ಧರ್ಮಕ್ಕಾಗಿ ಗೀತೆ ಮತ್ತು ವೇದ 18 ಪುರಾಣಗಳು ಇವು ಆಧಾರವಾಗಿವೆ. ಇವು ಆಧ್ಯಾತ್ಮದ ಮೂಲ ಗ್ರಂಥಗಳು ಎಂದು. ಆ ಮೂಲ ಗ್ರಂಥಗಳಿಂದ ನಿಮಗೆ ಪರಮಾತ್ಮನ ಈ ವಾಣಿ ಸಿದ್ಧ ಮಾಡಿಬಿಟ್ಟೆ. शुभ संवेद जय साहिब का शोभन सा सत्संगी, तीन लोग और भवन चतुर्दश कोई नहीं सत्संगी. ಏಕೆ? ಏಕೆಂದ್ರೆ ಅವರ ಬಳಿ ಈ ತತ್ವಜ್ಞಾನವಿಲ್ಲ. ಮಕ್ಕಳೇ, ಯಜುರ್ವೇದ ಅಧ್ಯಾಯ 40 ಮಂತ್ರ 10ರಲ್ಲಿ ಇದನ್ನೇ ಹೇಳಲಾಗಿದೆ. ಯಾರೋ ಭಗವಂತನನ್ನು ಸಾಕಾರ ಎನ್ನುತ್ತಾರೆ, ರಾಮಕೃಷ್ಣ ರೂಪದಲ್ಲಿ ಅವತಾರ ರೂಪದಲ್ಲಿ ಬರುವನೆಂದು. ಅನ್ಯರು ಹೇಳುತ್ತಾರೆ ಆತ ಎಂದಿಗೂ ಸಾಕಾರ ಆಗುವುದೇ ಇಲ್ಲ, ಅವನಂತೂ ನಿರಾಕಾರನಾಗಿದ್ದಾನೆಂದು. ಪರಮಾತ್ಮ ಸಾಕಾರನು ಅಥವಾ ನಿರಾಕಾರನು ಯಾವ ಸ್ಥಿತಿಯಲ್ಲಿ ಬರುತ್ತಾನೆ, ಅವರು ಹೇಗೆ ಲೀಲೆ ಮಾಡುತ್ತಾನೆ, ಇದರ ಮಾಹಿತಿ ತತ್ವದರ್ಶಿ ಸಂತನಲ್ಲಿ ಕೇಳಿ. ಗೀತೆಯ ಅಧ್ಯಾಯ 4 ಶ್ಲೋಕ 34ರಲ್ಲಿ ಮತ್ತು 32ರಲ್ಲಿ ಸ್ಪಷ್ಟ ಕೂಡ ಮಾಡಿಬಿಟ್ಟರು.
ಅದೇನು ತತ್ವಜ್ಞಾನ ಆಗಿರುತ್ತದೆ. ಪರಮಾತ್ಮ ತನ್ನ ಮುಖಕಮಲದಿಂದ ಬಂದು ಹೇಳುತ್ತಾನೆ. ಋಗ್ವೇದ ಮಂಡಲ 9 ಸೂಕ್ತ 94 ಮತ್ತು ಮಂತ್ರ 2ರಲ್ಲಿ ಹೇಳಲಾಗಿದೆ, ಆ ಪರಮಾತ್ಮ ಕವಿಗಳಂತೆ ಆಚರಣೆ ಮಾಡುತ್ತಾ ಅಲೆದಾಡುತ್ತಾನೆ. ಋಗ್ವೇದ ಮಂಡಲ 9 ಸೂಕ್ತ 95 ಮಂತ್ರ ಸಂಖ್ಯೆ 1ರಲ್ಲಿ ಪರಮಾತ್ಮ ಭಕ್ತಿಯ ಪ್ರೇರಣೆ ತನ್ನ ಮುಖಕಮಲದಿಂದ ವಾಣಿ ಹೇಳಿ ಮಾಡುತ್ತಾನೆ ಮತ್ತು ಭಕ್ತಿಯ ಮೂಲ ಮಂತ್ರಗಳ ಗೂಢ ರಹಸ್ಯಗಳ ಮಾಹಿತಿಯ ಜ್ಞಾನ ಅವರೇ ತಿಳಿಸುತ್ತಾರೆ. ಗೀತೆಯ ಅಧ್ಯಾಯ 4 ಶ್ಲೋಕ 34ರಲ್ಲಿ ಹೇಳಿದ್ದಾನೆ, ಆ ತತ್ವಜ್ಞಾನವನ್ನು ಯಾವುದನ್ನು ಸ್ವಯಂ ಮಾಲೀಕ ಹೇಳುತ್ತಾನೆ. ಕವಿಗಳಂತೆ ಕಾವ್ಯಾನ್ ಚೌಪದಿಗಳ ಮೂಲಕ ಶ್ಲೋಕಗಳಲ್ಲಿ ಮತ್ತು ಶಬ್ದಗಳ ಮಾಧ್ಯಮದಿಂದ ಅದು ತತ್ವಜ್ಞಾನವಾಗಿದೆ. ಅದನ್ನು ತತ್ವದರ್ಶಿ ಸಂತನಲ್ಲಿ ಕೇಳಿ. ಮಕ್ಕಳೇ, ವೇದಗಳಲ್ಲಿ ತತ್ವಜ್ಞಾನವಿಲ್ಲ. ಗೀತೆಯು ವೇದಗಳ ಸಾರಾಂಶವಾಗಿದೆ, ಅವುಗಳದ್ದೇ ಚಿಕ್ಕ ರೂಪವಾಗಿದೆ. ಹಾಗಾಗಿ ಇವುಗಳಲ್ಲಿ ಜ್ಞಾನವಿಲ್ಲ. ಆ ತತ್ವದರ್ಶಿ ಸಂತನಲ್ಲಿ ಕೇಳಿ. ಆ ತತ್ವದರ್ಶಿ ಸಂತನ ಗುರುತನ್ನು ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 15 ಶ್ಲೋಕ 1ರಲ್ಲಿ ತಿಳಿಸಲಾಗಿದೆ. ಏನಂದ್ರೆ, ಮೇಲುಗಡೆ ಮೂಲ, ಇದನ್ನು ಮೂಲ ಮಾಲೀಕ ಇಡೀ ಸೃಷ್ಟಿಯನ್ನು ರಚಿಸಿದವನೆಂದು ತಿಳಿಯಿರಿ. ಇದು ಪ್ರಪಂಚರೂಪಿ ವೃಕ್ಷವಾಗಿದೆ. ಅದರದ್ದು ಮೇಲಕ್ಕೆ ಬೇರುಗಳಿವೆ ಮತ್ತು ಕೆಳಗೆ 3 ಗುಣರೂಪಿ ಶಾಖೆಗಳಿವೆ. ಇದರ ಎಲ್ಲಾ ವಿಭಾಗಗಳನ್ನು ಯಾರು ತಿಳಿಸಿಬಿಡುತ್ತಾನೋ ಸ ವೇದ್ವಿತ್, ಆತನು ವೇದಗಳ ತಾತ್ಪರ್ಯವನ್ನು ಸರಿಯಾಗಿ ತಿಳಿದವನಾಗಿದ್ದಾನೆ. ಅಂದ್ರೆ ಆತನು ತತ್ವದರ್ಶಿ ಸಂತನಾಗಿದ್ದಾನೆ. ಧರಂದಾಸರ ಮತ್ತು ಗರೀಬ್ ದಾಸರ ಸದ್ಗುರುಗಳು ತಿಳಿಸಿದ್ದಾರೆ, ಏನು ಭೂಮಿಯಿಂದ ಹೊರಗೆ ಕಾಣುತ್ತದೆ ಅದನ್ನು ಮರವೆಂದು ಹೇಳುತ್ತಾರೆ. ಕಾಂಡ ಗರೀಬ್ ಪೋಷಕ್ ಪೇಣ ನಿರಂಜನವಾಗಿ ಬಾರ ಹೊರತಿನ್ನೋ ದೇವ ಸಕಾಯ ಪಾತು ಸಂಸಾರ. ಮತ್ತೆ ಸ್ಪಷ್ಟ ಮಾಡಿಬಿಟ್ಟರು, ತುಮಿರಕ್ಕಿಂತ ಸಾಧ್ಯ ಸಂಸದ ಸಂಸಾಧ್ಯ ಸಂತಾರ ಮಾನಿಶಿ ಜೋರ್ ಪಲಗ. ಎಲ್ಲ ಪಾರ್ಟ್ಸ್ ಆಫ್ ದ ಟ್ರೀ, ವೃಕ್ಷದ ಎಲ್ಲಾ ಭಾಗಗಳನ್ನು ತಿಳಿಸಿಬಿಟ್ಟರು. ಕಾಂಡವು ಅಕ್ಷರ ಪುರುಷನಾಗಿದ್ದಾನೆ, ಕೊಂಬೆ ಈ ಕ್ಷರ ಪುರುಷನಾಗಿದ್ದಾನೆ ಮತ್ತು 3 ದೇವರುಗಳು ರಜಗುಣ ಬ್ರಹ್ಮ, ಸತ್ವಗುಣ ವಿಷ್ಣು, ತಮಗುಣ ಶಿವರೂಪಿ ಇವು ಶಾಖೆಗಳಾಗಿವೆ. ಅವರು ಪಾತ್ರೂಪ್ ಸಂಸಾರ. ಹಾಗಾಗಿ ಮಕ್ಕಳೇ, ಜೊತೆಯಲ್ಲಿ ಈ ಸಮಾಧಾನವನ್ನು ಸಹ ಮಾಡಿಬಿಟ್ಟರು, ಏಕೆ ಸಾಧೆ ಸಂಸದೆ. ಅಂದ್ರೆ ಮೂಲವನ್ನು ಪೂಜಿಸಿ ಅವನನ್ನು ಇಷ್ಟರೂಪದಲ್ಲಿ ನಂಬಿ ಅದರ ನಂತರ ನಿಮ್ಮ ಅನುಷ್ಠಾನ ಮಾಡಿ ಸಾಧನೆ ಮಾಡಿ. ಅದೇನು ನಿಮಗೆ ಪ್ರಥಮ ಮಂತ್ರ ನೀಡಲಾಗುತ್ತದೆ, ಅವುಗಳಲ್ಲಿ ಪ್ರಥಮ ಮತ್ತು ಲಾಸ್ಟ್ ಮಂತ್ರವನ್ನು ಬಿಟ್ಟು ಉಳಿದಿಲ್ಲ ಈ ಶಾಖೆಗಳದ್ದೇ ಮಂತ್ರಗಳಾಗಿವೆ. ಮತ್ತು ಗೀತೆಯ ಅಧ್ಯಾಯ 3 ಶ್ಲೋಕ 10ರಿಂದ ಹಿಡಿದು 15 ತನಕ ಇದನ್ನು ಸ್ಪಷ್ಟ ಮಾಡಲಾಗಿದೆ. ಏನಂದ್ರೆ, ಶಾಸ್ತ್ರ ಅನುಕೂಲ ಧಾರ್ಮಿಕ ಅನುಷ್ಠಾನ ಯಜ್ಞ ಮಾಡುವುದರಿಂದ ಅದು ಸರಿಯಾದ ಭಕ್ತಿ ಎಂದು ನಂಬಲಾಗುತ್ತದೆ. ಈ ಯಜ್ಞಗಳ ಮೂಲಕ ಈ ದೇವತೆಗಳನ್ನು ಸಮೃದ್ಧಗೊಳಿಸಿ, ಈ ಯಜ್ಞಗಳಿಂದ ಸಮೃದ್ಧರಾದ ದೇವತೆಗಳು ನೀವು ಕೇಳದೆ ಎಲ್ಲವನ್ನು ಕೊಡುತ್ತಿರುತ್ತಾರೆ ಮತ್ತು ಆ ಪರಮ ಅಕ್ಷರ ಪೂರ್ಣ ಪರಮಾತ್ಮನನ್ನು ಇಷ್ಟರೂಪದಲ್ಲಿ ಪ್ರತಿಷ್ಠಿತ ಮಾಡಿ ನಂತರ ಎಲ್ಲಾ ಧಾರ್ಮಿಕ ಕಾರ್ಯಗಳನ್ನು ಮಾಡಿ ಹೇಳುತ್ತಾರೆ. ಎಲ್ಲಾ ಪ್ರಾಣಿಗಳ ಉತ್ಪತ್ತಿ ಅನ್ನದಿಂದ ಆಗುತ್ತದೆ, ಅನ್ನವು ಮಳೆಯಿಂದ ಆಗುತ್ತದೆ. ಮಳೆಯು ಶಾಸ್ತ್ರವಿಹಿತ, ಶಾಸ್ತ್ರದಲ್ಲಿ ಪ್ರಮಾಣಿತ ಧರ್ಮ ಕರ್ಮ ಯಜ್ಞ ಮಾಡುವುದರಿಂದ ಆಗುತ್ತದೆ. ಮತ್ತು ಕರ್ಮದಲ್ಲಿ ತೊಡಗಿಸಿದ ಬ್ರಹ್ಮನು, ಏಕೆಂದ್ರೆ ಇವನ ಲೋಕದಲ್ಲಿ ಬಂದಿದ್ದಕ್ಕೆ ಕೆಲಸ ಮಾಡಿ ತಿನ್ನಬೇಕಾಯಿತು, ಸತ್ಯಲೋಕದಲ್ಲಿ ಯಾವುದೇ ಕೆಲಸವಿರಲಿಲ್ಲ, ಕುಳಿತಲ್ಲೇ ಎಲ್ಲವೂ ಫ್ರೀ ಸಿಗುತ್ತಿತ್ತು. ಹೇಗೆಂದ್ರೆ ನೀವು ಸತ್ಯಲೋಕ ಆಶ್ರಮಗಳಲ್ಲಿ ಹೋಗುತ್ತೀರಿ, ನಿಮಗೆಲ್ಲವೂ ಸಿದ್ಧಪಡಿಸಿದ್ದು ಸಿಗುತ್ತದೆ, ತಿನ್ನಿ ಹಾಗೂ ಭಕ್ತಿ ಮಾಡಿ ಮತ್ತು ಬಂದು ಬಿಡಿ. ಮತ್ತೇನೋ ತಿಳಿಸಿದ್ದಾರೆ, ಎಲ್ಲ ಪ್ರಾಣಿಗಳ ಉತ್ಪತ್ತಿ ಅನ್ನದಿಂದ ಆಗುತ್ತದೆ, ಅನ್ನವು ಮಳೆಯಿಂದ ಆಗುತ್ತದೆ, ಮಳೆ ಶಾಸ್ತ್ರವಿಹಿತ ಶಾಸ್ತ್ರಗಳ ಅನುಸಾರ ಮಾಡಲ್ಪಟ್ಟ ಅನುಷ್ಠಾನಗಳಿಂದ ಆಗುತ್ತದೆ, ಯಜ್ಞದಿಂದ ಆಗುತ್ತದೆ. ಮತ್ತು ಯಜ್ಞ ಶಾಸ್ತ್ರಾನುಕೂಲ ಕರ್ಮಗಳಿಂದ ಆಗುತ್ತದೆ. ಕರ್ಮದಲ್ಲಿ ತೊಡಗಿಸಿದ ಬ್ರಹ್ಮನು
ಬ್ರಹ್ಮನ ಉತ್ಪತ್ತಿಯಾಯಿತು ಅಕ್ಷರ ಪುರುಷನಿಂದ. ಮತ್ತು ಅಕ್ಷರ ಪುರುಷ ಅಂದ್ರೆ ಅಕ್ಷರ ಶಬ್ದದ ಅರ್ಥ ಇಲ್ಲಿ ಅವಿನಾಶಿ ಆಗಿದೆ. ಮತ್ತು ಎಲ್ಲಿ ಪ್ರಕರಣ ಬರುತ್ತದೆ ಒಬ್ಬರಿಗಿಂತ ಅಧಿಕ ಅಕ್ಷರದ ಅರ್ಥವೇ ಅವಿನಾಶಿಯಾಗುತ್ತದೆ. ಆದರೆ ಕ್ಷರಪುರುಷ ಅಕ್ಷರಪುರುಷ ಕ್ಷರಪುರುಷ ಬ್ರಹ್ಮನಾಗಿದ್ದಾನೆ. ಇವನು ಕಾಲನು 21 ಬ್ರಹ್ಮಾಂಡಗಳ ಸ್ವಾಮಿ. ಅಕ್ಷರ ಪುರುಷನು 7 ಶಂಖ ಬ್ರಹ್ಮಾಂಡಗಳ ಸ್ವಾಮಿ. ಹಾಗೂ ನಂತರ ಪರಮಾಕ್ಷರ ಬ್ರಹ್ಮನೆಂದು ಏಕೆ ಹೇಳಿದರು? ಪರಮಾಕ್ಷರ ಪುರುಷ ಏಕೆಂದ್ರೆ ಎಲ್ಲರ ಮಾಲೀಕ ಅವನಾಗಿದ್ದಾನೆ. ಈ ರೀತಿ ಈ ಆಧ್ಯಾತ್ಮಿಕ ಜ್ಞಾನವನ್ನು ತಿಳಿಯಬೇಕು ಮತ್ತು ಆ ಪರಮಾಕ್ಷರ ಬ್ರಹ್ಮನನ್ನು ಯಜ್ಞಗಳಲ್ಲಿ ಪ್ರತಿಷ್ಠಿತ ಮಾಡಿ ಸರ್ವ ಅನುಷ್ಠಾನಗಳನ್ನು ಮಾಡಬೇಕು. ಆಗ ಸಫಲತೆ ಸಿಗುತ್ತದೆ. ಕಬೀರ್ ಸಾಹೇಬರು ತಿಳಿಸಿದ್ದಾರೆ, ಸಾಧ್ಯ ಸಂಸದೆ ಸಂಸಾಧ್ಯ ಶಬ್ದ ಮಾದೇಶೀಚೆ ನೋಂದು ಪುನರ್ಪುಲಾಗ. ಪುಣ್ಯಾತ್ಮರೇ, ಇದರಿಂದ ಸ್ಪಷ್ಟವಾಯಿತು ಏನಂದ್ರೆ ಯಾರ ಬಳಿಯೂ ವೇದಗಳ ಹೊರತಾದ ಜ್ಞಾನವಿರಲಿಲ್ಲ ಮತ್ತು ವೇದಗಳಲ್ಲಿ ಆ ಜ್ಞಾನವೇ ಇಲ್ಲ. ಯಾವುದರ ನಮಗೆ ಅವಶ್ಯಕತೆ ಇತ್ತು? ಅದಕ್ಕೆ ಈಗ ಏನಂದ್ರೆ ಇದರ ಮೇಲೆ ನಡೆಯುತ್ತದೆ ಸತ್ಸಂಗ. ಶೇಷ ಉಳಿದದ್ದು ಸಂತ ಗರೀಬ್ದಾಸರ ಅಮರವಾಣಿ ಪದ್ ಕಂಥ್ಮಿ ಮಿನಾತರಣಿ ಕಾದ್. ಇದರಲ್ಲಿನ ಕೆಲವು ವಾಣಿಗಳನ್ನು ತಿಳಿಸುವನು ದಾಸ. ಹೇಗೆಂದ್ರೆ ನಿಮಗೆ ತಿಳಿಸಲಾಗಿದೆ, ಕಾಶಿ ವಿದ್ಯಾಪೀಠದಿಂದ ಓದಿ ಬ್ರಾಹ್ಮಣರು ಬರುತ್ತಿದ್ದರು. ಅವರನ್ನು ವಿದ್ವಾನರೆಂದು ನಂಬುತ್ತಿದ್ದರು. ಅವರ ಅಂಗಡಿಗಳು ಚೆನ್ನಾಗಿ ನಡೆಯುತ್ತಿದ್ದವು ಇಲ್ಲಿ ಮುಗ್ಧ ಸಮಾಜದಲ್ಲಿ. ಅದಕ್ಕೆ ಗರೀಬ್ದಾಸರು ಆ ಶಿಕ್ಷಣದ ಬಗ್ಗೆ ಹೇಳುತ್ತಿದ್ದರು. ಯಾವುದನ್ನು ಅವರು ಓದುತ್ತಿದ್ದರು? ಕೇವಲ ಜನರನ್ನು ಮೋಸ ಮಾಡಲು. ಅಂದ್ರೆ ಈ ಗೀತೆ ವೇದ ಪುರಾಣಗಳನ್ನು ಓದಿಕೊಂಡರು, ಚತುರತೆ ತೋರಿಸಿದರು, ದೊಡ್ಡ ದೊಡ್ಡ ಲೆಕ್ಚರ್ ನೀಡಿದರು. ಇದಂತೂ ಬಹಳ ಸುಲಭ ಮಾತಾಗಿದೆ. ಆದರೆ ಸತ್ಸುಕೃತ್, ಸತ್ಯ ಭಕ್ತಿ, ನಿಜ ಒಳ್ಳೆಯ ಕರ್ಮ ಮತ್ತು ಭಕ್ತಿ, ನಿಜವಾದ ಭಕ್ತಿ, ಬಂದಗಿ ಅಂದ್ರೆ ಪೂಜೆ ಪ್ರಣಾಮ. ಪೂಜೆಯಲ್ಲಿ ಎಲ್ಲವೂ ಬಂದು ಬಿಡುತ್ತದೆ, ಭಕ್ತಿಯೂ ಕೂಡ ಬರುತ್ತದೆ, ಮಂತ್ರಗಳು ಕೂಡ ಬರುತ್ತವೆ, ಪ್ರಣಾಮವೂ ಸಹ ಬರುವುದು. ಕೆಲವು ಸಲ ವಿಶೇಷ ಸಂದರ್ಭದಲ್ಲಿ ಬಂದಗಿ ಪ್ರಣಾಮಕ್ಕೆ ಹೇಳುತ್ತಾರೆ. ಬಂದಿಗೆಯನ್ನು ಪ್ರಾರ್ಥನೆ ಎಂದು ಕೂಡ ಹೇಳಲಾಗುತ್ತದೆ. ಮತ್ತೆ ತಿಳಿಸುತ್ತಾರೆ, ಸತ್ ಸುಕೃತ್ ಒಳ್ಳೆಯ ಕರ್ಮಗಳು ಮತ್ತು ಬಂದಗಿ ಅಂದ್ರೆ ಪರಮಾತ್ಮನ ಸ್ತುತಿ, ನಮಸ್ಕಾರ, ಪ್ರಣಾಮ, ಭಕ್ತಿ ಸರಿಯಾದ ರೀತಿಯಿಂದ ಪೂರ್ಣ ಗುರುವಿನಿಂದ ಪ್ರಾಪ್ತಿಸಿಕೊಂಡು ತತ್ವಜ್ಞಾನದ ಆಧಾರದಿಂದ ಮಾಡಬೇಕು. ಯಾ ಹೇ ಬಾತ್ ಅಗಮ್, ಇದು ಸರ್ವೋಚ್ಚ ಮಾತಾಗಿದೆ, ಮುಂದಿನದ್ದಾಗಿದೆ, ಬಹಳವೇ ಎಲ್ಲಕ್ಕಿಂತ ಮುಂದಿನದ್ದು ಅಂದ್ರೆ ಶ್ರೇಷ್ಠವಾದದ್ದು. ಗುಣನ ಆರೋಗ್ಯ ದುನಿಯಾ ಮಾಹಿ ಬಾವನ್ ಅಕ್ಷರ ಬಂದ್ ರಹೆ ಪಾಗೆ ಕೇ ಶುದ್ಧ ನಾಹಿ. ಸಂಸ್ಕೃತ ಭಾಷೆಯಲ್ಲಿ 52 ಅಕ್ಷರಗಳೆಂದು ತಿಳಿಸಿದ್ದಾರೆ. ಇದನ್ನು ನೇರ ಅರ್ಥದಲ್ಲಿ ಹೇಳುತ್ತಾರೆ, ಯಾರು ಸಂಸ್ಕೃತಕ್ಕಷ್ಟೇ ಸೀಮಿತರಾಗಿದ್ದಾರೆ, ಈ ಗ್ರಂಥಗಳ ತನಕವೇ ಸೀಮಿತರಾಗಿದ್ದಾರೆ, ಇವುಗಳಲ್ಲಂತೂ ಆ ಜ್ಞಾನ ಇಲ್ಲವೇ ಇಲ್ಲ. ನಿಯಮ ಈ 84 ಲಕ್ಷ ಯೋನಿಗಳ ಚಕ್ರದಲ್ಲಿ ಉಳಿಯುವರು. ಮಿರಿಮುಪ್ಪಣ್ಣೆ ಗುಣೆ ಬಾವನಹಿ ಅಲ್ಪಣ್ಣೆ ಶೇನಾರ್ ಅಲ್ಪೋತ್ತರ ಚಂದ್ರನ ಕೇಶೆ ಪಾನ್ ಹೇಳುತ್ತಾರೆ. ಪಣ್ಣೆ ಗುಣೆ ಬಾವನಹಿ ಅಲ್ಪಣ್ಣೆ ಶೇನಾರ್ ಅಂದ್ರೆ ಯಾರೆಲ್ಲ ಚತುರತೆ ತೋರಿಸಲು ಓದುತ್ತಾರಲ್ಲ ಅವರು ಎಂದಿಗೂ ಪರಮಾತ್ಮ ಪ್ರಾಪ್ತಿಸಲು ಸಾಧ್ಯವಿಲ್ಲ, ಹಾಗೂ ಆ ಜ್ಞಾನವೂ ಸಿಗುವುದಿಲ್ಲ. ಅಲ್ಪಣ್ಣೆ ಶೇನಾರ್ ಅದು ಓದದ ಹೊರತು ಸಹ ಕೆಲಸವಾಗುವುದಿಲ್ಲ. ಈಗ ಹೇಗೆಂದ್ರೆ ನೀವು ಅಕ್ಷರ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಳ್ಳುತ್ತಿರುವಿರಿ, ನೀವು ನಿಮ್ಮ ಹೊಟ್ಟೆಪಾಡಿಗಾಗಿಯೇ ಮಾಡುತ್ತಿದ್ದೀರಿ. ಆದರೆ ಈಗ ಇದನ್ನು ಓದುವುದರಿಂದ ನಿಮಗೆ ನಿಮ್ಮ ಮೂಲ ಗ್ರಂಥಗಳು ತಿಳಿದು ಬರುತ್ತವೆ. ಇದು ಸೂಕ್ಷ್ಮ ವೇದವಾಗಿದೆ. ಇದರೊಳಗೆ ಏನು ಗೂಢ ರಹಸ್ಯಗಳಿವೆ, ಅವು ಅನ್ಯ ವೇದಗಳಿಗಿಂತಲೂ ಸಹ ಉತ್ತಮ.
ಮತ್ತು ಆಳವಾಗಿವೆ. ಇದರಲ್ಲಿ ಹೇಳಿಬಿಟ್ರು ಪಡೆ ಗುಣೆ ಪಾವೇ ನಹಿ. ಈ ಶಿಕ್ಷಣ ಇದಂತೂ ಮೂರ್ಖರನ್ನಾಗಿಸುವಂಥದ್ದು. ಅನುಪಡನೆ ಸೆ ನ್ಯಾರ್. ಯಾರು ಶಿಕ್ಷಣ ಪಡೆದಿಲ್ಲ ಅವರು ದೂರ ಇರುತ್ತಾರೆ. ನಮಗೆ ಅಕ್ಷರ ಜ್ಞಾನ ಇರಲಿಲ್ಲ, ಅದಕ್ಕೆ ನಾವು ಈ ಚತುರ ಜನರ ಮಾತಿನಲ್ಲಿ ಸಿಲುಕಿದ್ದೆವು. ಅಂಗರೀಬ್ ಬೇದಕ್ಕೆ ಜದ್ ಚೋಕ ಹೈ मन में मान मरोड़े कहने मात्र के तो पंडित बार ये मौत दिल्ली के लोग. ಅಂದ್ರೆ ಈ ವೇದಗಳನ್ನು ಓದುವ ಮಾತ್ರದಿಂದ ಏನು ಸಿಗುವುದಿಲ್ಲ, ಏಕೆಂದ್ರೆ ಆ ಜ್ಞಾನವೇ ಇಲ್ಲ. ನಮಗೆ ಅವಶ್ಯಕತೆ ಇದೆ ಮೋಕ್ಷದ್ದು. ಮತ್ತು ಆ ಜ್ಞಾನವನ್ನು ಮಾಲೀಕ ಪ್ರತ್ಯೇಕ ಯುಗದಲ್ಲಿ ಬಂದು ಹೇಳುತ್ತಾರೆ, ಆದರೆ ಅದನ್ನು ಗೌರವಿಸಲಿಲ್ಲ. गिरिवेद कच्चे चतु मनवा मान मरोड़े नयनकार पर कहने मात्र के तुम पंडित ನೀವು ತಿಳಿಗೆ ಬಹು. ಅಂದ್ರೆ ಇವರು 84 ಲಕ್ಷ ಯೋನಿಗಳಲ್ಲಿ ಹೋಗುತ್ತಾರೆ. ಈಗ ಹೇಗೆಂದ್ರೆ ಒಂದು ಬಹಳವೇ ಒಳ್ಳೆಯ ಉದಾಹರಣೆ ನೀಡಿದ್ದಾರೆ ಸಂತ ಗರೀಬ್ದಾಸರು. ಮಕ್ಕಳೇ, ಈ ಹಾಡುವುದು ಬಾರಿಸುವುದು ಸಮಯದ ಅನುಸಾರ ಶಬ್ದಗಳನ್ನು ಸಹ ತಿಳಿಸಲಾಗುತ್ತದೆ ಮತ್ತು ಈ ಕಹಿ ಮಾತ್ರೆಯನ್ನು ತಿನ್ನಿಸಲಾಗುತ್ತದೆ. ಆಗಲೇ ಈ ರೋಗ ನಿವಾರಣೆ ಆಗುತ್ತದೆ. ಎಲ್ಲ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಬೇಕಾಗುತ್ತದೆ. ಈಗ ಗಮನವಿಟ್ಟು ಕೇಳಿ. ಮೊದಲಿನ ಸಮಯದಲ್ಲಿ ಎಳ್ಳಿನಿಂದ ಎಣ್ಣೆ ತೆಗೆಯಲಾಗುತ್ತಿತ್ತು. ಯಾರು ಈ ಕೆಲಸ ಮಾಡುತ್ತಿದ್ದರಲ್ಲ ಅವರನ್ನು ಗಾಣಿಗೆರೆಂದು ಕರೆಯುತ್ತಿದ್ದರು. ಅವರು ಒಂದು ಗಾಣ ಹಚ್ಚುತ್ತಿದ್ದರು. ಆ ಗಾಣ ಒಂದು ಮಷಿನ್ ಆಗಿರುತ್ತದೆ. ಅದರಲ್ಲಿ 3-4 ಚಕ್ರಗಳಿರುತ್ತವೆ, ದಪ್ಪ ದಪ್ಪ ಭಾರವುಳ್ಳ. ಮತ್ತು ಅದರ ಮೇಲೊಂದು ಪಾತ್ರೆ ಇರುತ್ತದೆ. ಅದಕ್ಕೆ ಕೆಳಗೆ ರಂಧ್ರ ಇರುತ್ತದೆ ಮತ್ತು ಅದರಲ್ಲಿ ಸಾಸಿವೆ ಹಾಕುತ್ತಾರೆ, ಎಳ್ಳು ಹಾಕುತ್ತಾರೆ. ಅವು ನಿಧಾನವಾಗಿ ಕೆಳಗೆ ಹೋಗುತ್ತಿರುತ್ತವೆ. ಒಂದು ಉದ್ದವಾದ ಕಟ್ಟಿಗೆ, ಉದ್ದ ಕಟ್ಟಿಗೆ, ಕಡಿಮೆ ಅಂದ್ರೂ 15-20 ಫೂಟ್ ಉದ್ದ. ಆ ಗಾಣವನ್ನು ನಡೆಸಲು ಒಂದು ಉದ್ದ ಕಟ್ಟಿಗೆಯಲ್ಲಿ ಸಿಲುಕಿಸಿ ಮತ್ತು ಆ ಕಟ್ಟಿಗೆಯನ್ನು ಪಾಟ್ ಅಂತಾರೆ. ಗಾಣದ ದಂಡ ಪಾಟ್, ಅದನ್ನು ಎತ್ತಿನಿಂದ ನಡೆಸಲಾಗುತ್ತಿತ್ತು. ಮತ್ತು ಎತ್ತು ಆ ಕಟ್ಟಿಗೆ ಎಷ್ಟೊಂದು ಉದ್ದ ಇರುತ್ತದಲ್ಲ ಅದರ ಸರ್ಕಲ್ನಲ್ಲೇ ಸುತ್ತಬೇಕಾಗುತ್ತಿತ್ತು. ಅದಕ್ಕೆ ಅದೊಂದು ಸರ್ಕಲ್ ಆಗಿರುತ್ತಿತ್ತು. ಅದರ ಒಂದು ಸರ್ಕಲ್ನಲ್ಲಿ ಸುತ್ತುತ್ತಿತ್ತು. ಸೇಮ್ ಪೂರ್ತಿ ಫಿಕ್ಸ್ ಆಗಿರುತ್ತಿತ್ತು ಅದರ ಡಯಾಮೀಟರ್. ಅದೇ ಪರಿಧಿಯಲ್ಲಿ ಆ ಎತ್ತು ಸುತ್ತುತ್ತಿತ್ತು ಮತ್ತು ಆ ಕಡೆಯಿಂದ ಗಾಣ ಸುತ್ತುವುದರಿಂದ ಎಣ್ಣೆ ಬರುತ್ತಿತ್ತು. ಆ ಗಾಣವನ್ನು ನಡೆಸಲು ಒಂದು ಎತ್ತಿನ ಪ್ರಯೋಗ ಮಾಡಲಾಗುತ್ತಿತ್ತು. ಅದು ಆ ಉದ್ದವಾದ ಕಟ್ಟಿಗೆ 15-20 ಫೂಟ್, 25 ಫೂಟಿನ ಎಣ್ಣಲ್ಲಿ ಲಾಸ್ಟ್ನಲ್ಲಿ ಒಂದು ಕೊಂಡಿ ಸಿಲುಕಿಸಿ ಅದರಲ್ಲಿ ಹಗ್ಗ ಕಟ್ಟಿ ಮತ್ತು ಆ ಎತ್ತಿನ ಹೆಗಲಿಗೆ ಕಟ್ಟಲಾಗುತ್ತಿತ್ತು. ಹಾಗೂ ಅದನ್ನು ನಡೆಸಲಾಗುತ್ತಿತ್ತು. ಆಗ ಆ ಗಾಣವು ತಿರುಗುತ್ತಿತ್ತು ಮತ್ತು ಅದರೊಳಗೆ ಹಾಕಿರುವ ಸಾಸಿವೆ ಅಥವಾ ಎಳ್ಳು, ಅವುಗಳ ಎಣ್ಣೆ ಹೊರಗೆ ಬರುತ್ತಿತ್ತು. ಅವನು ತೇಲಿ ಎಂದು ಕರೆಯಿಸಿಕೊಳ್ಳುತ್ತಿದ್ದ ಮತ್ತು ಆ ಎತ್ತನ್ನು ತೇಲಿಯ ಎತ್ತೆಂದು ಎನ್ನುತ್ತಿದ್ದರು. ಆ ಎತ್ತಿನ ಕಣ್ಣಿಗೆ ಪಟ್ಟಿ ಕಟ್ಟುತ್ತಿದ್ದರು. ಹಾಗೂ ಒಬ್ಬ ವ್ಯಕ್ತಿ ಅದಕ್ಕೆ ಹಿಂದೆ ಬಂದು 2-3 ಸಲ ಅದಕ್ಕೆ ಕೋಲಿನಿಂದ ಹೊಡೆಯುತ್ತಿದ್ದ ಜೋರಾಗಿ. ಹಾಗೂ ಅದು ಬಹಳ ವೇಗದಿಂದ ನಡೆಯುತ್ತಿತ್ತು. ಆಮೇಲೆ ಅದಕ್ಕೆ ಭಯ ಆಗುತ್ತಿತ್ತು, ಏನಂದ್ರೆ ಕೋಲಿನವನು ನಿನ್ನ ಹಿಂದೆ ಇದ್ದಾನೆಂದು. ಅದು ತನ್ನಿಂತಾನೇ ಸ್ಪೀಡ್ನಲ್ಲಿರುತ್ತಿತ್ತು ಮತ್ತು ಈ ರೀತಿ ಆ ಗಾಣ ಇಡೀ ದಿನ ನಡೆಯುತ್ತಿತ್ತು. ಮಧ್ಯದಲ್ಲಿ ಸ್ವಲ್ಪ ಹೊತ್ತು ನೀರನ್ನು ಕುಡಿಸುತ್ತಿದ್ದರು, ಮೇವನ್ನು ತಿನ್ನಿಸುತ್ತಿದ್ದರು. ಹಾಗಾಗಿ ಅದರದ್ದು ಸೀಮಿತ ವ್ಯಾಪ್ತಿಯಾಗಿತ್ತು. ಅದಕ್ಕಿಂತ ಹೊರಗೆ ಒಂದು ಹೆಜ್ಜೆ ಕೂಡ ಹೋಗಲು ಸಾಧ್ಯವಿರಲಿಲ್ಲ ಅದು. ಈಗ ಅದರ ಮೇಲೆ ಕೆಲವು ವಾಣಿಗಳನ್ನು ನಿಮಗೆ ಅರ್ಥವಾಗಲು ತಿಳಿಸಬೇಕಾಯಿತು. ಇಷ್ಟೊಂದು ಅದ್ಭುತ ಜ್ಞಾನ ನೀಡಿದ್ದಾರೆ. ಇದರಲ್ಲಿ 100ಕ್ಕೆ 100ರಷ್ಟು ಸತ್ಯವಾಗಿದೆ. ಮರೋಳೆ कहने मात्र के तो पंडिता ये होते ಕೇಳು. ಇವರು ಮುಂದಿನ ಜನ್ಮದಲ್ಲಿ ಗಾಣಿಗನ ಎತ್ತಾಗುವರು. ಒಂದಂತೂ ಈ ಉದಾಹರಣೆ ನೀಡಿದ್ದಾರೆ, ಯಾರು ಸಾಧನೆ ಸರಿಯಾದದ್ದನ್ನು ಮಾಡುವುದಿಲ್ಲ ಅವರು ಪಶುವಣಿಗಳಲ್ಲಿ ಹೋಗುತ್ತಾರೆ. ಫಿರ್ ಭಿ ಛಂದೋ ಬಸವಾಗೆ ಗಂದ ಬಣಾಯು ತೇನ್ ಛಪ್ಪನ ಭೋಗ ಕಹಾವನ ಬೋರೆ ಚೈ ಗುರುಳಿ ಚರಣೆ ಜಾಯಿ. ಇದು ಈ ವಾಣಿಯ ಅರ್ಥವಾಗಿದೆ.
ಈಗ ಇದರ ಮುಂದೆ ನೋಡಿ. ಗಿರಿಮ್ ಆಂಖ ಬಂದ್ है दिख नहीं चल मारो मार तेली के बोफ बेल बो घर ही ಕೋಸ್ ಸಜಾರೆ. ಏನಂದ್ರೆ ಕಣ್ಣು ಕಟ್ಟಿಬಿಟ್ಟರು ಎತ್ತಿನದ್ದು ಮತ್ತು ಅದು ಭಯದಿಂದ ನಡೆಯುತ್ತದೆ. ಮಾರೋ ಮಾರ್ ಫುಲ್ ಸ್ಪೀಡ್ನಿಂದ ನಡೆಯುತ್ತಿರುತ್ತದೆ. ಆ ಗಾಣಿಗೆನ ಎತ್ತಿಗೆ ಆ ಸರ್ಕಲ್ನಲ್ಲಿಯೇ ಇಡೀ ಒಂದು ತಿಂಗಳಲ್ಲಿ 50,000 ಕೋಸ್ನಷ್ಟು ಒಂದು ತಿಂಗಳಲ್ಲಿ ಚಲಿಸುತ್ತದೆ. ಅಂದ್ರೆ ಒಂದು ಕೋಸ್ 3 ಕಿಲೋಮೀಟರ್, ಅಂದ್ರೆ 1.5 ಲಕ್ಷ ಕಿಲೋಮೀಟರ್ ಅದು ಒಂದು ತಿಂಗಳಲ್ಲಿ ಪೂರ್ತಿ ಮಾಡಿಬಿಡುತ್ತದೆ. ಅದರಲ್ಲಿ ನಡೆದು ಅಷ್ಟೊಂದು ಪ್ರಯಾಣ ಮಾಡುತ್ತಿತ್ತು. ಆದರೆ ಇರುತ್ತಿತ್ತು ಅದೇ ಜಾಗದಲ್ಲಿ, ಒಂದು ಹೆಜ್ಜೆಯೂ ಅದರ ಹೊರಗೆ ಹೋಗುವುದಿಲ್ಲ. ಮಕ್ಕಳೇ, ಇದು ಸ್ಪಿರಿಚುವಲ್ ಲೆಕ್ಚರ್ ಆಗಿದೆ. ಇದು ಆಧ್ಯಾತ್ಮಿಕ ಕ್ಲಾಸ್ ತೆಗೆದುಕೊಳ್ಳುತ್ತಿದ್ದೇನೆ, ನಿಮ್ಮದು ಸ್ಕೂಲಿನದ್ದು. ಇದನ್ನು ಈ ರೀತಿ ತಿಳಿಸುವುದರಿಂದ ನಿಮ್ಮ ಅಂತಃಕರಣದಲ್ಲಿ ಈ ಜ್ಞಾನ ನೆಲೆಸುತ್ತದೆ. ಒಂದು ಏನಾಗುತ್ತಿತ್ತು ಮೊದಲು, ಹೇಗೆಂದ್ರೆ ಬೆಳೆ ಬೆಳೆಯುತ್ತಿತ್ತು, ಗೋಧಿ, ಕಡಲೆ ಇವುಗಳನ್ನು ಬೂಸದಿಂದ ಬೇರ್ಪಡಿಸಲು ಒಂದು ಜಾಗ ಸಿದ್ಧಪಡಿಸುತ್ತಿದ್ದರು. ಅದರ ಮಧ್ಯದಲ್ಲಿ ಒಂದು ದಪ್ಪಗಿರುವ ಕಂಬ ಹುಗಿದು ಅದಕ್ಕೆ ಹಗ್ಗ ಕಟ್ಟಿ ಆಮೇಲೆ 5, 7, 10 ಪಶುಗಳನ್ನು, ಅಂದ್ರೆ ಎಮ್ಮೆ, ಹಸು, ಕರುಗಳನ್ನು ಒಂದು ರೀತಿ ಸಿರೀಸ್ನಲ್ಲಿ ಕಟ್ಟು ಬಿಡುತ್ತಿದ್ದರು. ಹಾಗೂ ಮಧ್ಯದಲ್ಲಿ ಕಂಬ ಹುಗಿದರು. ಅದರ ಸುತ್ತಮುತ್ತ ಬೂಸ ಹಾಕುತ್ತಿದ್ದರು, ಕಡಲೆ ಅಥವಾ ಗೋಧಿಯನ್ನು. ಏಕೆಂದರೆ ದಾಸನು ನೋಡಿದರೆ ನಮ್ಮದು ರೈತನ ಮನೆಯಲ್ಲಿ ಜನ್ಮವಾಗಿದೆ. ಅದಕ್ಕಾಗಿ 90% ರೈತರಿಗೆ ತಿಳಿದಿಲ್ಲ, ಯಾರು ನಗರಗಳಲ್ಲಿ ಇರುತ್ತಾರೆ, ಆ ಬೂಸದಿಂದ ಹೇಗೆ ಕಣ ಹೊರಬರುತ್ತಿತ್ತೆಂದು. ಈ ವಾಣಿ ಅದರ ಬಗ್ಗೆ ಹೇಳಿದ್ದಾರೆ. ಈಗಂತೂ ಮಷೀನುಗಳಿಂದ ಬರುತ್ತೆ, ಕಟ್ 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 ಕೆಲವೇ ಗಂಟೆಗಳಲ್ಲಿ. ಮೊದಲು ತಿಂಗಳುಗಟ್ಟಲೆ ತೊಡಗಿರುತ್ತಿದ್ದರು. ದಾಸನ ಜನ್ಮ ಇಂಥ ಸಮಯದಲ್ಲಿ ನೀಡಿದ್ದಾರೆ ದಾತರು, 5505 ಹತ್ತಿರಕ್ಕೆ ಬರುತ್ತಿದ್ದಾಗ. ಹಾಗೂ ಆ ಹಿಂದಿನ ಎಲ್ಲಾ ಪ್ರೋಸೆಸ್ ಗೊತ್ತಿದೆ, ಏನೇನು ಈ ವಾಣಿಗಳಲ್ಲಿ ಹೇಳಿದ್ದಾರೆ. ದಾಸನಿಗೆ ತಿಳಿಯಲು ಸುಲಭವಾಯಿತು, ನಿಮಗೆ ತಿಳಿಸಲು ಸುಲಭವಾಯಿತು. ಅದಕ್ಕೆ ನಾವು ಘಾಟ ಎಂದು ಹೇಳುತ್ತಿದ್ದೆವು, ಘಾಟ ಸಿದ್ಧಪಡಿಸಿದ್ದಾನೆಂದು. ಅವೆಲ್ಲ ಪಶುಗಳು 4 ಕಡೆ ತಿರುಗುತ್ತಿದ್ದವು, ಹೇಗೆಂದ್ರೆ ಗಾಣಿಗನ ಎತ್ತು ತಿರುಗುತ್ತಿರುವಂತೆ. ಇವು ಆ ಬೆಳೆ ತುಂಡು ತುಂಡು ಮಾಡಲು ಅವುಗಳ ಕಾಲುಗಳ ಕೆಳಗೆ ಆ ಬೆಳೆ ಕಟ್ಟಾಗುತ್ತಿತ್ತು. ಚಿಕ್ಕ ಚಿಕ್ಕ ತವಡು ಹೊಟ್ಟಾಗಿ ಬಿಡುತ್ತಿತ್ತು. ನಂತರ ಅದರಿಂದ ಗೋಧಿ, ಕಡಲೆ ಬೇರೆ ಮಾಡಿಕೊಳ್ಳುತ್ತಿದ್ದರು ಮತ್ತು ಹೊಟ್ಟು ಬೇರೆಯಾಗಿ ಉಳಿಯುತ್ತಿತ್ತು. ಅದನ್ನು ಘಾಟ ಎನ್ನುತ್ತಿದ್ದರು. ಹಾಗೂ ಪಲ್ವಲ್ ಸೈಡ್, ಈ ಕಡೆ ಫರೀದಾಬಾದ್ ಸೈಡ್ನಲ್ಲಿ ಅದನ್ನು ಧಾಯ್ ಎನ್ನುತ್ತಿದ್ದರು. ಧಾಯ್ ಅಂದ್ರೆ ಪಶುಗಳ ಒಂದು ಸಮೂಹ. ಒಂದರಿಂದ ಇನ್ನೊಂದರ ಕೊರಳಿಗೆ ಹಗ್ಗ ಕಟ್ಟಲಾಗುತ್ತಿತ್ತು. ಅವು ಹೊರಹೋಗಲು ಸಾಧ್ಯವಿರಲಿಲ್ಲ, ಒಳಗೂ ಬರಲಾಗುತ್ತಿರಲಿಲ್ಲ, ಏಕೆಂದ್ರೆ ಪರಸ್ಪರರಿಗೆ ನೂಕಲಾಗುತ್ತಿರಲಿಲ್ಲ. ಒಂದೇ ಲೈನ್ನಲ್ಲಿ ಸಾಗುತ್ತಿದ್ದವು ಸುತ್ತಮುತ್ತ ಸರ್ಕಲ್ನಲ್ಲಿ. ಈಗ ಇದನ್ನು ಈ ಅಜ್ಞಾನಿ ಗುರುಗಳ ಮೇಲೆ ಸೆಟ್ ಮಾಡಿದ್ದಾರೆ ದಾತ. ಸಂತ ಗರೀಬ್ ದಾಸರು ಈ ವಾಣಿಯನ್ನು ನೋಡಿ ಅಜ್ಞಾನಕಿ ದೇಹಗ ಹಡ್ಡ ಠೋರೆ ಚಾಲೆ ನಹಿಂಗಿ ಗಡ್ಡ ಬಡಿ ಬಡಿ ಘೋರ್. ಈಗ ಹೇಗೆ ಆ ಪಶುಗಳಿಂದ ಧಾಯ್ ಅಂದ್ರೆ ಕಂಬ ಜೋಡಿಸಿ ತಿರುಗಿಸಲಾಗುತ್ತದೆ ಮತ್ತು ಅಲ್ಲಿಯೇ ಸುತ್ತುತ್ತಿರುತ್ತವೆ, ಅದರ ಹೊರತು ಒಂದು ಹೆಜ್ಜೆಯು ಹೊರಗೆ ಹೋಗಲು ಸಾಧ್ಯವಿಲ್ಲ. ಹಾಗಾಗಿ ಎಷ್ಟೆಲ್ಲ ಈ ಸಂತರಿದ್ದಾರೆ, ಇವರು ತಮ್ಮ ತಮ್ಮ ಶಿಷ್ಯರನ್ನು ಕಟ್ಟಿ ಹಾಕಿದ್ದಾರೆ ತಮ್ಮ ಅಜ್ಞಾನದ ಕಂಬಕ್ಕೆ. ಗುರುವಾಗಿ ಕುಳಿತು ಬಿಟ್ಟ ಮತ್ತು ಅವರನ್ನು ಕಟ್ಟಿದ್ದಾನೆ ಪಶುಗಳಂತೆ. ಅವರು ಈ ಜನ್ಮ ಮರಣದ ಚಕ್ರದಲ್ಲಿ ಇಲ್ಲಿಯೇ ಗಾಟ ಹಾಡುತ್ತಿದ್ದಾರೆ, ಇಲ್ಲಿಯೇ ಧಾಯ ನಡೆಯುತ್ತಿದೆ ಅವರದ್ದು. ಖೋರ್ ಅಂದ್ರೆ ಉದ್ದುದ್ದ ಹೆಜ್ಜೆಗಳನ್ನಿಡುತ್ತಾರೆ, ವೇಗವಾಗಿ ನಡೆಯುತ್ತವೆ. ಹಿಂದಿನಿಂದ ಕೋಲಿನ ಏಟು ಬೇರೆ ಅವುಗಳಿಗೆ. ಹಾಗಾಗಿ ಇವರು ಎಷ್ಟೆಲ್ಲ ಶಿಷ್ಯರಿದ್ದಾರೆ, ಅವರದೆಷ್ಟು ಗುರುಗಳಿದ್ದಾರೆ, ಅವರ ಎಷ್ಟು ಶಿಷ್ಯರಿದ್ದಾರೆ, ಅವರನ್ನಂತೂ ಧಾಯ್ ಎಂದು ತಿಳಿಸಿಬಿಟ್ಟರು. ಈ ಘಾಟ ಹಾಗೂ ಈ ಜನ್ಮ ಮರಣದ ಚಕ್ರವನ್ನು ಒಂದು ಈ ಸರ್ಕಲ್ ಎಂದು ತಿಳಿಸಿದ್ದಾರೆ, ಏಕೆಂದ್ರೆ ಇದರಲ್ಲಿಯೇ ಇವರು ಸುತ್ತುತ್ತಿದ್ದಾರೆ.
ಒಂದು ಹೆಜ್ಜೆಯೂ ಇದರಿಂದ ಹೊರಹೋಗಲು ಆಗಲಿಲ್ಲ. ಹೋಗಬೇಕಾದದ್ದು ಸತ್ಯಲೋಕವಾಗಿದೆ. ಈಗ ಯಾರಿಗಾದರೂ ಯಾತ್ರೆ ಮಾಡಬೇಕೆಂದರೆ ಎಷ್ಟು ಹೆಜ್ಜೆ ಇಡುತ್ತಾನೋ ಗಮ್ಯಸ್ಥಾನದ ಕಡೆ ಅಷ್ಟು ಸಮೀಪ ಹೋಗುತ್ತಾನೆ, ಸರಿ ದಾರಿಯಲ್ಲಿ. ಮತ್ತು ಇವರನ್ನು ಅಲ್ಲಿಯೇ ಕಟ್ಟಿ ಹಾಕಿದ್ದಾರೆ ಸ್ವಾರ್ಥವಶದಿಂದ. ಅವರು ಪಶುಗಳನ್ನು, ಅವುಗಳಂತೂ ಸರ್ಕಲ್ನಲ್ಲಿ ತಿರುಗಬಹುದಷ್ಟೇ, ಅದರಿಂದಂತೂ ಹೊರಹೋಗಲು ಸಾಧ್ಯವಿಲ್ಲ. ಗರೀಬರ ದಾಯ ನುಡಿ ಅಜ್ಞಾನಕ್ಕೆ ನಿಗಹ ಘಾಟ ಠೋರೆ ಏಕ ಪೇಡ ಚಾಲೆ ನಹಿ ಕಂಡ ಬಡಿ ಬಡಿ ಖೋರ್. ಗರೀಬ್ ದಾಸರು ಹೇಳಿದ್ದಾರೆ, ಪುಯಿ ಹೈರೇ ಬರ್ಲೆ ಬಾರ್ ಕಾನ್ ಜೋ ವೇದ ಕಹ ಸಂಕಾರ ಖಾಂ ವಾರೈ ಗೋರಖ್ ವಾರೈ ದತ್. ಅಂದ್ರೆ ಇವರೆಲ್ಲರೂ ವಾರ್, ಧ್ರುವ ಪ್ರಹ್ಲಾದ್ ಅರ್ಥ. ಬ್ರಹ್ಮ ಕೂಡ ವಾರ್ ಇದ್ದಾರೆಲ್ಲರೂ ವಾರ್. ಬ್ರಹ್ಮ ವಿಷ್ಣು ಮಹೇಶರು ಕೂಡ ಇಲ್ಲಿಯೇ ಇರುವರು. ದುರ್ವಾಸ ಇಲ್ಲಿಯೇ. गिरिवचार वेद सट शास्त्र पढ़े 18 पुराण सदगुण पूरा मिल नहीं पंडित वो शीशवान ಓದು. ಕಬೀರ್ ಸಾಹೇಬರು ಹೇಳುತ್ತಾರೆ, ಗುರು ಬಿನಕ ಅವನ ಪಾಯ ಜ್ಞಾನ ಜೋತ್ ಹೋತಾ ಬುಸ್ ಛರೆ ಕಿಸಾನ. ಗುರು ಬಿನ ಬೇದ್ ಪಡೆ ಜೋ ಪ್ರಾಣಿ ಸಮझे न सार रहे अज्ञानी. ಮಕ್ಕಳೇ, ಒಂದಂತೂ ಆಗಿರುತ್ತದೆ, ಮಾನ ಪ್ರತಿಷ್ಠೆ ಅಹಂಕಾರ. ಮತ್ತೊಂದು ಸತ್ಯವೇನು ಇರುತ್ತದಲ್ಲ, ಅದು ಮಾನ ಪ್ರತಿಷ್ಠೆ ಕರೆಯಲ್ಪಡುವುದಿಲ್ಲ. ಹೇಗೆಂದರೆ ದಾಸನು ಹೇಳುತ್ತಿದ್ದಾನೆ, ಮತ್ತು ಈಗ ನಿಮಗೂ ಸಹ ತಿಳಿದು ಬಂದಿದೆ, ಸ್ಪಷ್ಟವಾಗಿ ಬಿಟ್ಟಿದೆ, ನಿಮಗೂ ಗೊತ್ತಾಗಿ ಬಿಟ್ಟಿದೆ. ಕೆ ಗುಣವೆನ್ನು ವೇದ ಪಡೆಯಲು ಪ್ರಾಣಿ समझे ना सार रहे अंत्य वेद पढ़े पर वेद न जाने ये वच पुराण 18 और ಪತ್ರ की पूजा करे. ಮೂಲಿಗೆ ಸಿದ್ಧ ಶ್ರಾದ್ದ ಮಾಡಿಸುತ್ತಾರೆ, ಪಿತೃಗಳನ್ನು ಪೂಜಿಸುತ್ತಾರೆ. ಏನು ಇವರು ವೇದಗಳನ್ನು ಓದಿದ್ದಾರ? ಏನು ಇವರಿಗೆ ಗುರು ಸಿಕ್ಕಿದ್ದಾರ? ಜಯ ಸತ್ಗುಂತಿ ಸಂದದ್ ಕರ್ತೆ ಯ ಸಕಲ ಕರ್ಮ ಕಟ್ಟ ಜಾಯ್. ಇದೆಲ್ಲ ಮಾಡಬೇಕಿರಲಿಲ್ಲ. ಅಮರಪುರಿ ಪರ ಆಸನ ಹೋತೆ ಸತ್ಯಲೋಕದಲ್ಲಿ, ಅಲ್ಲಿ ಯಾವ ಕಷ್ಟಗಳಿಲ್ಲ. ಜಹ ಧೂಪನ ಛಾಯಿ. ಅದಕ್ಕೆ ಒಂದೊಮ್ಮೆ ದಾಸನು ಹೀಗೆ ಹೇಳಿಬಿಟ್ರೆ, ಒಂದಂತೂ ಭಗವಂತ ಕಬೀರ್ ಸಾಹೇಬರು ನನ್ನ ಗುರು ಭಗವಂತ ಮತ್ತು ಗರೀಬ್ ದಾಸ್ ಹಾಗೂ ನಾಲ್ಕನೆಯವ ದಾಸನು, ಇವರನ್ನು ಹೊರತುಪಡಿಸಿ ವರ್ತಮಾನದಲ್ಲಿ ದಾಸನನ್ನು ಹೊರತುಪಡಿಸಿ ವಿಶ್ವದಲ್ಲಿ ಯಾರ ಬಳಿಯೂ ವೇದ ಜ್ಞಾನವಿಲ್ಲ, ಗೀತೆಯ ಜ್ಞಾನ ಇಲ್ಲ, ಕುರಾನ್ ಮತ್ತು ಬೈಬಲ್ಗಳ ಜ್ಞಾನವಿಲ್ಲ. ಯಾರಿಗೂ ಯಾವ ಪ್ರಕಾರದ್ದು ಸರಿಯಾದ ಜ್ಞಾನ ಇಲ್ಲವೇ ಇಲ್ಲ. ಇದಕ್ಕೆ ಯಾರಾದರೂ ಇವನು ಮಾನ ಪ್ರತಿಷ್ಠೆ ಮೆರೆಯುತ್ತಾನೆಂದು ಹೇಳಿದರೆ ಅದು ಅವನ ತನ್ನ ತಿಳುವಳಿಕೆಯಾಗಿದೆ, ತನ್ನ ವಿಚಾರವಾಗಿದೆ. ಆದರೆ ಇದು 100ಕ್ಕೆ 100ರಷ್ಟು ಸತ್ಯವಾಗಿದೆ. ಹೇಗೆಂದ್ರೆ 2000ದ ನೋಟಿನ ಮೇಲೆ ಅಥವಾ 1000ದ ನೋಟಿನ ಮೇಲೆ, 500ರ ನೋಟಿನ ಮೇಲೆ ಇದನ್ನು ಬರೆಯಲಾಗಿದೆ, ನಾನು ಧಾರಕನಿಗೆ 500 ರೂಪಾಯಿ ನೀಡುವ ಪ್ರತಿಜ್ಞೆ ಮಾಡುತ್ತೇನೆ. ಹಾಗಾದರೆ ಏನು ಅವನು ಮಾನ ಪ್ರತಿಷ್ಠೆ ತೋರುತ್ತಿರುವನೇನು? ಅಂದ್ರೆ ಈ ನೋಟು ತನ್ನ ಗುಣಗಾನ ಮಾಡಿಕೊಳ್ಳುತ್ತಿದೆ ಮತ್ತು ಎದೆಯ ಮೇಲೆ ಬರೆಯಿಸಿಕೊಳ್ಳುತ್ತಿದೆ. ಆದರೆ ಅದು ಸತ್ಯವಾಗಿದೆ, ಅದನ್ನು ಬರೆಯುವುದು ಕೂಡ ಅವಶ್ಯಕವಾಗಿದೆ. ಹಾಗಾಗಿ ದಾಸನು ಇದನ್ನು ಹೇಳುವುದು ಕೂಡ ಅವಶ್ಯಕವಾಗಿದೆ. ಏನಂದ್ರೆ ದಾಸನ ಹೊರತು ಈ ವಿಶ್ವದಲ್ಲಿ ಯಾರ ಬಳಿಯೂ ಆಧ್ಯಾತ್ಮ ಜ್ಞಾನವಿಲ್ಲ. ವೇದಗಳ ಜ್ಞಾನವೂ ಸರಿಯಾಗಿಲ್ಲ, ಗೀತೆಯ ಜ್ಞಾನವೂ ಸರಿಯಾಗಿಲ್ಲ, ಪುರಾಣಗಳನ್ನು ತಿಳಿದುಕೊಂಡಿಲ್ಲ, ಕುರಾನ್ದವರು ಕುರಾನನ್ನು ಸರಿಯಾಗಿ ತಿಳಿದಿಲ್ಲ, ಬೈಬಲ್ದವರು ಬೈಬಲ್ ಅನ್ನು ಸರಿಯಾಗಿ ತಿಳಿದಿಲ್ಲ. चार वेद सद शास्त्र पढ़े 18 पुराण सदगुण पूरा मिला नहीं पंडित वो शीशवान. हंगरी में 4 वेद सच शास्त्र पढ़े 18 बोल कसम बांझ कर बोलते से पर बेटा नाही ಗೋವಿಂದ. ಒಂದು ಅದ್ಭುತ ಉದಾಹರಣೆಯನ್ನು ನೀಡಲಾಗಿದೆ. ಏನಂದ್ರೆ ಈ 4 ವೇದಗಳನ್ನು 18 ಪುರಾಣಗಳನ್ನು ಓದುವುದರಿಂದ ಇಂತಹ ಪರಿಸ್ಥಿತಿ ಉಂಟಾಗುತ್ತದೆ. ಇವರು ಕಾಣುತ್ತಾರೆ ಪಂಡಿತರಂತೆ, ಗುರು ಶಿಷ್ಯ ಇಬ್ಬರು ಇದ್ದಾರೆ, ಗುರುಗಳು ಇದ್ದಾರೆ, ಅವರಿಗೆ ಶಿಷ್ಯರ ಕೊರತೆಯೂ ಇಲ್ಲ.
ಆದರೆ ಬಂಜೆ ಸ್ತ್ರೀಗೆ ಸಂತಾನ ಇರುವುದಿಲ್ಲ, ಆದರೆ ಅವಳಿಗೆ ಪತಿ ಇರುತ್ತಾನೆ. ಇದೇ ಪ್ರಕಾರ ಇವರ ಗುರುಗಳು ಕೂಡ ಇದ್ದಾರೆ, ಇವರ ಶಿಷ್ಯರು ಸಹ ಇದ್ದಾರೆ. ಇವರಲ್ಲಿ ಭಕ್ತಿ ರೂಪಿ ಮುತ್ತು ಬೆಳೆಯುವುದಿಲ್ಲ. ಮಕ್ಕಳೇ, ಒಂದೊಂದು ಮಾತು ಮುತ್ತು ರತ್ನಗಳಂತೆ ಅಮೂಲ್ಯವಾಗಿದೆ. ಹೇಳಲಾರೆ ಲಕ್ಷ ಮೌಲ್ಯದ್ದು ಕೋಟಿ ಮೌಲ್ಯದ್ದಾಗಿದೆಯೋ ಎಂದು. गरीब बावे 100 करोड़ गीता पढ़ो, 100 करोड़ भागवत, दिन सतनाम मृत है, बचे काल न मोत। गरीब व्यर्थ अग्नि में डाल कर पंडित कर है हो, स्वरो वासना जात है क्या भरत है हो। मेरी सुमर सेवा बंद की, सब कोई जाने खूब, बिन सतगुर को पाइए कबीर से महबूब। ಅಂದ್ರೆ ಈ ಪಂಡಿತ ಜನರು ಹವನ ಮಾಡುತ್ತಾರೆ. ಇದರಿಂದ ಏನು ಲಾಭ? ಅಂದ್ರೆ ದೇವತೆಗಳ ತನಕ ಇದರ ವಾಸನೆ ಹೋಗುತ್ತದೆ, ಗುಡ್ ಸ್ಮೆಲ್ ಹೋಗುತ್ತದೆ. ಮತ್ತು ಇದರ ವಶವಾಗಿ ಅವರು ಇಲ್ಲಿ ನಮಗೆ ನೆಮ್ಮದಿ ನೀಡುತ್ತಾರೆ. ಹಾಗೂ ಇದಂತೂ ಕೇವಲ ನಮ್ಮ ಈ ಭಕ್ತಿಯಲ್ಲಿ ಒಂದು ಸಹಯೋಗಿ ಆಗಿದೆ, ಒಂದು ಐಟಮ್ ಆಗಿದೆ ಹವನ ಯಜ್ಞ. ನಾವು 5 ಮಾಡಬೇಕಾಗುತ್ತದೆ, ಆಗ ಹೆಚ್ಚಿನ ಲಾಭ ಆಗುತ್ತದೆ. ಯಾವುದೋ ರೋಗದ ಟ್ರೀಟ್ಮೆಂಟ್ ಪೂರ್ತಿ ಮಾಡಿದರೆ ಮಾತ್ರ ಕೆಲಸವಾಗುತ್ತದೆ. ಸೋಮರ ಸೇವಾ ನಂಬಿಗೆ ಶಬ್ಬು ಇದ್ದಾನೆ. ಅಂದ್ರೆ ಭಕ್ತಿಯು ಮಾಡಬೇಕು, ಸ್ಮರಣೆಯನ್ನು ಸಹ ಮಾಡಬೇಕು. ಆದರೆ ಹೇಳುತ್ತಾರೆ ಬಿನ್ ಸದ್ಗುರು ಕ್ಯೂ ಪಾಯಿಯೇ ಹೊಯ್ ಹೊಯ್, ಸದ್ಗುರುವಿನ ಹೊರತು ಅದು ಹೇಗೆ ಸಿಗುವನು? ಕಬೀರ್ ಸೇ ಮೆಹಬೂಬ್, ಆ ಭಗವಂತ ಕಬೀರ್ನಂತಹ ಪ್ರಿಯಾತಿ ಪ್ರಿಯ ನಮ್ಮ ಭಗವಂತನನ್ನು ಅದು ಹೇಗೆ ಪಡೆಯುವೆವು? ಈ ಬೇರೆ ಸಂತರು ಆಡಂಬರ ಮಾಡಿ ಎಷ್ಟೊಂದು ಅದ್ಭುತರಾಗಿ ಕಾಣುತ್ತಾರೆ ಅಂದ್ರೆ, ತಲೆ ಬೋಡಿಸಿಕೊಂಡು ಹಣೆಯಲ್ಲಿ 3 ತಿಲಕ 4-5 ಮಾಲೆಗಳನ್ನು ಹಾಕಿಕೊಂಡರು, ಕೆಂಪು ಕಾವಿ ವಸ್ತ್ರ ಧರಿಸಿಕೊಂಡು ಹೀಗೆ ಕುಳಿತುಕೊಳ್ಳುತ್ತಾರೆ ಪೂರ್ತಿ ಗರ್ವದಲ್ಲಿ. ಬೇರಿದ್ದಾಸರು ಹೇಳುತ್ತಾರೆ, ಗರೀಬ್ ಕೋರಾ ಕಲಸ್ ಕುಮಾರ್ ಕಾ ऊपर चित्र अनूप, वस्तु नहीं तिस मध्य जैसे जलबिन कूप, ऊपर ಸಾಧಕ ಅಂದರ ಲೇಖಕರು. ಮೇಲಿನಿಂದಂತೂ ಸಾಧುವಿನಂತೆ ಕಾಣುತ್ತಾರೆ, ಆಕರ್ಷಕವಾಗಿ, ಆಡಂಬರಯುಕ್ತ, ಅದ್ಭುತವಾಗಿ. ಈಗ ಕುಂಬಾರನಿಂದ ಕೋರ ಕಲಶ್ ಅಂದ್ರೆ ಕುಂಬಾರನಿಂದ ಮಡಿಕೆ ತಂದರು, ಅದರ ಮೇಲೆ ಎಷ್ಟೊಂದು ಒಳ್ಳೆಯ ಚಿತ್ರ ಇರುತ್ತದೆ, ಅದರಲ್ಲಿ ಜಲವೇ ಇಲ್ಲ, ಅದೇನು ಕೆಲಸಕ್ಕೆ ಬಂತು ಚಿತ್ರಣ? ಮೇಲ್ತೋರಿಕೆ ಮಾಡುವ ಸಂತನಂತೂ ಇಂಥವನಾಗಿದ್ದಾನೆ, ಆತನ ಬಳಿ ಯಥಾರ್ಥ ಜ್ಞಾನವಿಲ್ಲ. ಅವನಂತೂ ಹೀಗಿದ್ದಾನೆ, ಜೈಸೆ ಪೂರಾ ಕಲಶ್ ಕುಮಾರ್ ಕಾ ಪೂರ್ತರ ಚಿತ್ರ ಅನೂಪ್, ವಸ್ತುವನ್ನು ಇತಿಸ್ಮದ್ ಹೈ, ಯಾವುದಕ್ಕಾಗಿ ತಂದಿದ್ದರೂ ಆ ಜಲ ಇಲ್ಲವೇ ಇಲ್ಲ, ಸಿಹಿಯಾದದ್ದು. ಹೇಗೆಂದ್ರೆ ನೀರಿಲ್ಲದ ಬಾವಿ ಯಾವ ಕೆಲಸದ್ದು? ಗಿರಿ ಬಾತ್ಸೋಮದರ ಪೆಂಡ ಮೇ ಆಗ ಬುಲ್ದರು ಶರೀರ, ಬಾವನ ಗಂಡೆ ಗಂಗಡೆ ಖೇವಟ್ ಜಹ ಕಬಿ. ಹೇಳುತ್ತಾರೆ, ಈ ಶರೀರ, ಸ್ಥೂಲ ಶರೀರದಲ್ಲಿ 5 ಮುದ್ರೆಗಳಿವೆ, ಉನ್ಮುನಿ, ಖೇಚರಿ, ಭೂಚರಿ, ಚಾಚರಿ ಇತ್ಯಾದಿ. ಮತ್ತು ಇವುಗಳ ಮುಂದೆ ವಜ್ರ ಶರೀರ, ಸೂಕ್ಷ್ಮ ಶರೀರ ಬೇರೆ ಇದೆ. ಹೇಳುತ್ತಾರೆ, ಅದನ್ನು ಪಾರಾಗಿಸಲು ಸದ್ಗುರು ಕಬೀರ್ ಸಾಹೇಬರ ನಿಜವಾದ ಗುರು ಸಿಕ್ಕರೆ ಕಾರ್ಯ ಸಿದ್ಧಿಸುವುದು. ನಾಮ ಸಾರ ಹೇ ನಿರ್ಮಲ, ಸಾರನಾಮ ಇದು ನಿರ್ಮಲವಾಗಿದೆ. ನಿರ್ಮಾಣ ದಾಸ್ ಗರೀಬ್ ಕಬೀರ್ ಭಕ್ತಿ. ಮಕ್ಕಳೇ, ಇವು ಅಮೃತ ವಚನಗಳಾಗಿವೆ, ಅತ್ಯಂತ ಗೂಢ ಮತ್ತು ಆಳವಾಗಿವೆ. ಮತ್ತು ನಿಮಗಾಗಿ, ಹೇಗೆಂದ್ರೆ ಗೀತೆಯನ್ನು ಸರಳ ಮಾಡಿಬಿಟ್ಟೆ, ವೇದಗಳ ಸಾರ ತೆಗೆದು ನಿಮ್ಮ ಸಮಕ್ಷ ಇಟ್ಟು ಬಿಟ್ಟೆ. ಚಿಕ್ಕ ಪುಟ್ಟ ಮಕ್ಕಳು ತಿಳಿದುಕೊಳ್ಳುತ್ತಿದ್ದಾರೆ ಈ ಮಾತನ್ನು. 3ನೇ 4ನೇ ವರ್ಗದಲ್ಲಿ ಓದುತ್ತಿರುವವರು, ಅದು ಈ ಕಾಶಿ ವಿದ್ಯಾಪೀಠದಲ್ಲಿ ಓದುವವರಿಗೆ ಇಲ್ಲಿಯ ತನಕ ತಿಳಿದು ಬರಲಿಲ್ಲ. ಹಾಗಾದ್ರೆ ಹೂ ಈಸ್ ಗುರು, ಹೂ ಈಸ್ ಸದ್ಗುರು ಮತ್ತು ಹೂ ಈಸ್ ಗಾಡ್? ಈಗ ನೀವು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಮಕ್ಕಳೇ. ಪರಮಾತ್ಮ ನಿಮಗೆ ಇಷ್ಟೊಂದು ದೃಢ ಮಾಡಲಿ. ಹೇಗೆಂದ್ರೆ ಸಮ್ಮನ ನೇಕಿ ಮತ್ತು ಸೇವು ಇದ್ದಂತೆ.
ನೀವು ಇಷ್ಟೊಂದು ದೃಢರಾಗಿ ಬಿಡಿ. ನಿಗರಿ ಮಹಿಮಾ की जय संत की तन मन धन सब दे, सिर मांगे टाला नहीं, मोर ಧ್ವಜ ಲಕ್ಷ್ಮಿ. ಅಂದ್ರೆ ಇಂತಹ ಪರಿಸ್ಥಿತಿ, ಪರಮಾತ್ಮನ ಕುರಿತು ಯಾವುದೋ ಪರಿಸ್ಥಿತಿ ಇಂತಹದ್ದು ಬಂದರೆ ಮಾಲೀಕನಿಂದ ದೂರಾಗಬೇಡಿ. ಎಷ್ಟೇ ಕಠಿಣ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿ ಬರಲಿ, ಇಂದು ನಾವು ಸ್ವಲ್ಪ ಕಷ್ಟವನ್ನು ನೋಡಿ ಭಗವಂತನಿಂದ ದೂರಾಗಿ ಬಿಟ್ಟರೆ ನಂತರ ಮುಂದಿನ ಜನ್ಮದಲ್ಲಿ ಏನಾಗುತ್ತದೆ? फिर भी छह तो बसवा की जय गद्दा बैल बनायु, तीन छप्पन भोग कहा वन बोरे, ते गुरुड़ी चरणे जायु. ಇಂದು ಯಾವುದಾದರೊಂದು ನೆಪ ಕಾಲನ್ನು ಮಾಡಿಬಿಡುತ್ತಾನೆ, ಸತ್ಸಂಗದಿಂದ ಎಬ್ಬಿಸುವ, ಆಲಸ್ಯ ಮಾಡಿಸುತ್ತಾನೆ, ಯಾವುದೋ ಕೆಲಸ ತಂದು ಒಡ್ಡುತ್ತಾನೆ, ಅಥವಾ ಆತ್ಮವು ಯಾವುದೋ ಪಾಪದ ಕಾರಣ ರೋಗಿಯಾಗಿ ಬಿಟ್ಟರೆ ಅನಾಸಕ್ತಿ ಉಂಟಾಗುತ್ತದೆ ಸತ್ಸಂಗ ಕೇಳಲು ಅಥವಾ ಸ್ಮರಣೆ ಮಾಡಲು. ದಾನದ ಇಚ್ಛೆ ಸಮಾಪ್ತವಾಗುತ್ತಾ ಹೋಗುತ್ತದೆ, ಸೇವೆಯಲ್ಲಿ ರುಚಿ ಇರುವುದಿಲ್ಲ. ಆ ಸಮಯದಲ್ಲಿ ಇದನ್ನು ನೆನಪಿಡಿ. ಎಂದು ನಾವು ಮಾನವರಾಗಿದ್ದೇವೆ. ನಮ್ಮ ಮರ್ಜಿಯಿಂದ ಎಷ್ಟೇ ಆಲಸ್ಯ ಮಾಡಿಕೊಂಡರೂ ಹಾಗೂ ಎಷ್ಟೇ ಭಗವಂತನಿಂದ ದೂರಾಗಿ ಬಿಟ್ಟರೂ ಸ್ವತಂತ್ರರಾಗಿದ್ದೀರಿ. ಮತ್ತು ನಾಳೆ ಕತ್ತೆಯಾಗಿ ಬಿಟ್ಟರೆ, ಎತ್ತಾಗಿ ಬಿಟ್ಟರೆ ಮೂಗಿಗೆ ಮೂಗುದಾರ ಬೀಳುತ್ತದೆ, ಅಥವಾ ಸೊಂಟದ ಮೇಲೆ ಒಂದು ಕ್ವಿಂಟಲ್ನ ಒಂದು ಮೂಟೆ ಇರುತ್ತದೆ ಕತ್ತೆಯ ಮೇಲೆ. ಆಲಸ್ಯವಂತೂ ಆ ಸಮಯದಲ್ಲಿಯೂ ಸಹ ಇರುತ್ತದೆ, ಮನಸ್ಸಂತೂ ಇದೇ ಇರುವುದು. ಕೆಲವರು ಹೇಳುತ್ತಾರೆ, ನನ್ನಿಂದ ಆಗುವುದಿಲ್ಲ ಸೇವೆ. ಆಯಿತು, ಇರಲಿ, ಯಾವುದೇ ಮಾತಿಲ್ಲ. ಸೇವೆಯನ್ನಂತೂ ಮಾಡಲೇಬೇಕು, ಸೇವೆಯಿಂದ ದೂರಾಗಬಾರದು. ಮನಸ್ಸಂತೂ ಅಲ್ಲಿಯೂ ದುಃಖಿ ಮಾಡುತ್ತದೆ. ಕತ್ತೆಯಾದ ಮೇಲೂ ಸಹ ಯೋಚಿಸುತ್ತದೆ, ಬೀಳಿಸುವೆ ಮೂಟೆಯನ್ನು, ಬೀಳಿಸುತ್ತೇನೆ, ಹಾಕಿಬಿಡುವೆ. ಒಂದೆರಡು ಬಾರಿ ಕತ್ತೆ ಹೀಗೂ ಸಹ ಮಾಡಿಬಿಡುತ್ತದೆ. ನಂತರ ಅದರ ಮೇಲೆ ಹೆಚ್ಚಿನ ಭಾರ ಇಡಲಾಗುತ್ತದೆ ಮತ್ತು ದೊಣ್ಣೆ ಏಟು ಕೂಡ ಸಿಗುತ್ತದೆ. ನಂತರ ಅದು ಸೀದಾ ನಡೆಯುತ್ತದೆ. ಅದಕ್ಕೆ ಈ ಮನಸ್ಸು ಪಾಪಿಗೆ. ಆತ್ಮವು ಇಲ್ಲಿಯೇ ತಿಳಿಸಿ ಸುಧಾರಿಸಬೇಕು. ದಾತನಿಂದ ದೂರಾಗಬೇಡಿ. ಈ ಪ್ರಪಂಚದಲ್ಲಿ ಸುಖ ಎಂಬ ಹೆಸರಿನ ವಸ್ತುವೇ ಇಲ್ಲ. ಒಂದೊಮ್ಮೆ ಸುಖವಿದ್ದರೆ, ಅಂದ್ರೆ ಈ ನಕಲಿ ಸುಖವು ಒಂದೊಮ್ಮೆ ಬೇಕಿದ್ರೆ ನಿಮಗೆ, ಅದೂ ಸಹ ಈ ದಾತನ ಚರಣಗಳಲ್ಲಿ ಇದ್ದರೆ ಸಿಗುವುದು. ಇದರಿಂದ ದೂರಾದರೆ ಸ್ವಲ್ಪ ದಿನ, ಈ ಸಮಯ ನೀವೇನು ನಿಜವಾದ ಶ್ರದ್ಧೆಯಿಂದ ಭಕ್ತಿ ಮಾಡಿದಿರಲ್ಲ, ಮರ್ಯಾದೆಯಲ್ಲಿದ್ದು ಅದು ನಿಮ್ಮದು ಬ್ಯಾಟರಿಯಂತೆ ಚಾರ್ಜ್ ಆಗಿಬಿಟ್ಟಿದೆ. ಹೇಗೆಂದ್ರೆ ಇನ್ವರ್ಟರ್ ಅನ್ನದ್ದು ಆಗುವಂತೆ. ಹಾಗೂ ನಂತರ ಚಾರ್ಜರ್ ತೆಗೆಯಲಾಯಿತು, ಆ ಬ್ಯಾಟರಿ ಆಗಲೂ ಸಹ ಕೆಲಸ ಮಾಡುತ್ತಿರುತ್ತದೆ ಮತ್ತು ಹೀಗೆ ಅನಿಸುತ್ತದೆ ಎಲ್ಲವೂ ಸರಿಯಾಗಿದೆ. ಅಂತಹದ್ದೇನು ವ್ಯತ್ಯಾಸ ಆಗಲಿಲ್ಲ. ಚಾರ್ಜರ್ ಸಹ ತೆಗೆದು ಬಿಟ್ಟೆ. ಎಲ್ಲಿಯ ತನಕ ಆ ಸಂಗ್ರಹ ಶಕ್ತಿ ಇರುತ್ತದೆ, ಎನರ್ಜಿ ಇದೆ ಬ್ಯಾಟರಿಯಲ್ಲಿ, ಅದು ಕೆಲಸ ಪೂರ್ಣ ಮಾಡುತ್ತದೆ. ಯಾವಾಗ ಆ ಎನರ್ಜಿ ಖಾಲಿ ಆಗುತ್ತದೆ, ಮುಂದೆ ಸಂಗ್ರಹ ಆಗುತ್ತಿಲ್ಲವೆಂದಾದರೆ ಒಮ್ಮೆಲೆ ಆ ಎಲ್ಲ ಸೌಲಭ್ಯಗಳು ಬಂದಾಗಿ ಬಿಡುತ್ತವೆ. ಫ್ಯಾನ್ ತಿರುಗುವುದಿಲ್ಲ, ಬಲ್ಬ್ ಉರಿಯುವುದಿಲ್ಲ. ಇನ್ನು ಬೇರೆ ವಸ್ತುಗಳು ಕಾರ್ಯ ಮಾಡುತ್ತಿದ್ದರೆ ಕಂಪ್ಯೂಟರ್ ಕೂಡ ಬಂದಾಗುತ್ತದೆ. ನಂತರ ಬಹಳ ತಡವಾಗಿರುತ್ತದೆ. ಅದಕ್ಕಾಗಿ ಈ ಎಲ್ಲ ಮಾತುಗಳನ್ನು ಗಮನದಲ್ಲಿಡಿ, ನೆನಪಿಡಿ. ಬಹಳ ಕಷ್ಟದಿಂದ ಕೈಗೆ ಸಿಕ್ಕಿದೆ. 7.5 ಶತಕೋಟಿ ಜನಸಂಖ್ಯೆಯಲ್ಲಿ ನೀವು ಕೆಲವು ಆತ್ಮಗಳು ಪರಮಾತ್ಮನ ಶರಣ ಪ್ರಾರ್ಥಿಸಿಕೊಂಡಿದ್ದೀರಿ. ಹಾಗಾಗಿ ಮಕ್ಕಳೇ, ಪರಮಾತ್ಮ ನಿಮಗೆ ಮೋಕ್ಷ ನೀಡಲಿ, ತಮ್ಮ ಚರಣಗಳಲ್ಲಿ ಇಟ್ಟುಕೊಳ್ಳಲಿ, ನಿಮ್ಮ ಹಂಬಲ ಹೆಚ್ಚಾಗಲಿ. ಪೂರ್ತಿ ಸಮರ್ಪಿತರಾಗಿ ಸತ್ಸಂಗವನ್ನು ಕೇಳುತ್ತಾ ಇರಿ. ಚೆನ್ನಾಗಿ ನೋಡಿ ಪರಮಾತ್ಮ ಎಲ್ಲಿಂದ ಕೃಪೆ ಮಾಡಿರುವರು. ಕಣ್ಣು ತೆರೆಯಿರಿ. ಈ ಜೀವ ಹೋದರೆ ಯಾರೂ ಕೆಡುವುದಿಲ್ಲ. ಕಷ್ಟಪಡುತ್ತಾ ಅಲೆಯುವಿರಿ ನಾಯಿ ಹಂದಿಯಾಗಿ. ಪರಮಾತ್ಮ ಶರಣು ಇದಕ್ಕಾಗಿ ಪಡೆಯುತ್ತಾರೆ. ಅಂದ್ರೆ ನಮ್ಮ ಇತರೆ ಕೆಲಸಗಳನ್ನು ಸಹ ಸಿದ್ಧ ಮಾಡುತ್ತಾರೆ. ಅದಕ್ಕಾಗಿ ಮಾಲೀಕನ ಕಡೆ ಹೆಚ್ಚು ಗಮನ ಕೊಡಿ. ಕೆಲಸ ಮಾಡಿ. ಕೆಲಸವನ್ನು ಯಾರು ಬೇಡ ಎನ್ನುತ್ತಾರೆ? ಆ ಕೆಲಸದಲ್ಲಿ ಯಶಸ್ಸು ಕೂಡ ಈಗ ಸಿಗುವುದು. ದಾತ ನಿಮಗೆ ಮೋಕ್ಷ ನೀಡಲಿ, ಸದಾ ಸುಖಿಯಾಗಿಡಲಿ. ಸತ್ ಸಾಹೇಬ್.